ಹಲೋ ನಮಸ್ಕಾರ. ಬೆಂಕಿ ಬಿರುಗಾಳಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡ್ಗೇರ್. ಮಲೆನಾಡು ಅರೆ ಮಲೆನಾಡು ಸೇರ್ಕೊಂಡಿರುವಂತಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬೆಂಕಿ ಬಿರುಗಾಳಿಯನ್ನ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಈ ಬಾರಿ ಗಮನಿಸೋದಾದ್ರೆ ದೊಡ್ಡ ಮಟ್ಟದಲ್ಲಿ ಅಖಾಡ ನೆರೆದಿದೆ. ಒಂದ್ ಕಡೆ ಮೋದಿ ಮೋದಿ ಅಂತ ಹೇಳಿ ಬಿಜೆಪಿ ಹೇಳ್ಕೊಳ್ತಾ ಇದ್ದಾರೆ, ಇನ್ನೊಂದ್ ಕಡೆ ನಾವು ಮೈತ್ರಿ ಮೈತ್ರಿ ಅಂತ ಹೇಳಿ ಕರ್ನಾಟಕದ ರಾಜ್ಯ ಸರ್ಕಾರಗಳು ಹೇಳ್ಕೊಳ್ತಾ ಇದೆ. ಮೈತ್ರಿ ವರ್ಸಸ್ ಮೋದಿನ ಇಲ್ಲ ಮೈತ್ರಿ ವರ್ಸಸ್ ರಾಜ್ಯದ ಬಿಜೆಪಿ ಸರ್ಕಾರನ ಅನ್ನೋ ಪ್ರಶ್ನೆ ಕೂಡ ಇದೆ. ಇಲ್ಲಿರುವಂತಹ ಯಡಿಯೂರಪ್ಪ ವರ್ಸಸ್ ಮಧು ಬಂಗಾರ ಆಗ್ತಾರಾ ಇಲ್ಲ ವಿಜಯ ರಾಘವೇಂದ್ರ ಅವ್ರ ವರ್ಸಸ್ ಮಧು ಬಂಗಾರಪ್ಪನವ್ರು ಆಗ್ತಾರ? ಏನಾಗುತ್ತೆ ಇಲ್ಲಿರುವಂತಹ ಕಡ ಎಲ್ಲವನ್ನ ಚರ್ಚೆ ಮಾಡೋಣ. ಇವತ್ತಿನ ವಿಶೇಷ ಶಿವಮೊಗ್ಗದಲ್ಲಿ ಬೆಂಕಿ ಬಿರುಗಾಳಿ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ನಮ್ಮ ಜೊತೆಗೆ ಬಿಜೆಪಿಯಿಂದ ರೇಣುಕಾಚಾರ್ಯ ಇದ್ದಾರೆ, ಶಾಸಕರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ನಮ್ಮ ಜೊತೆಗೆ ಕಾಂಗ್ರೆಸ್ನಿಂದ ಬೇಳೂರು ಗೋಪಾಲಕೃಷ್ಣ ಅವರು ಇದ್ದಾರೆ, ಮಾಜಿ ಶಾಸಕರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜೆಡಿಎಸ್ ನಿಂದ ಅಪ್ಪಾಜಿ ಗೌಡರು ಇದ್ದಾರೆ, ಮಾಜಿ ಶಾಸಕರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ರೇಣುಕಾಚಾರ್ಯ ಅವರೇ, 30 ಸೆಕೆಂಡ್ ಟೈಮ್ ನಿಮಗೆ. ಯಾಕೆ ರಾಘವೇಂದ್ರ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು ರೇಣುಕಾಚಾರ್ಯ ಅವರೇ? ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ರಾಘವೇಂದ್ರ ಅವರು 2009ರಲ್ಲಿ ಲೋಕಸಭಾ ಸದಸ್ಯರಾಗಿ 2013ವರೆಗೆ ಲೋಕಸಭಾ ಸದಸ್ಯರಾಗಿ ಅನೇಕ ಜನಪರವಾದ ಕೆಲಸಗಳನ್ನು ಯೋಜನೆಗಳನ್ನು ಮಂಜೂರು ಮಾಡಿಸಿದರು. ಕಳೆದ ಲೋಕಸಭಾ ಉಪಚುನಾವಣೆಯಲ್ಲಿ ರಾಘವೇಂದ್ರ ಅವ್ರನ್ನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತ್ತು ಪ್ರಜ್ಞಾವಂತ ಮತದಾರರು ಆಶೀರ್ವಾದ ಮಾಡಿದ ಮೇಲೆ ಸನ್ಮಾನ್ಯ ಯಡಿಯೂರಪ್ಪನವರು ರಾಘವೇಂದ್ರ ಅವರು 30 ಸೆಕೆಂಡ್ ಅಷ್ಟೇ ಈ ಶಿವಮೊಗ್ಗಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಓಟ್ ಹಾಕ್ಬೇಕಾ? ನಾವು ಅಭಿವೃದ್ಧಿ ಆಧಾರದ ಮೇಲೆ ಮತವನ್ನು ಕೇಳ್ತೀವಿ. ಎಸ್ ಬೇಳೂರು ಗೋಪಾಲಕೃಷ್ಣ ಅವರೇ, ಮೈತ್ರಿಯನ್ನ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು ಶಿವಮೊಗ್ಗದ ಜನತೆ? ನೋಡಿ, ನಮ್ಮದು ಹೊಂದಾಣಿಕೆಯ ಒಂದು ಪಕ್ಷದ ರಾಜಕಾರಣ ಮಾಡಿದ್ದೀವಿ. ಈಗ ಸರ್ಕಾರ ನಮ್ಮದು ಮೈತ್ರಿ ಆಗಿರೋದ್ರಿಂದ ನಾವು ಹೊಂದಾಣಿಕೆಯ ಇವತ್ತು ಅಭ್ಯರ್ಥಿಯ 9 ಅಭ್ಯರ್ಥಿ ಹಾಕಿದ್ದೀವಿ. ಯಾವ ಬೈ ಎಲೆಕ್ಷನಲ್ಲಿ 3.5 ಲಕ್ಷದಿಂದ 50,000ವರೆಗೆ ಬಂದಿದ್ದಾರೆ. ಇವ್ರು ಹೇಳಿದರು 5 ತಿಂಗಳಲ್ಲಿ ಮಾಡಿದ್ರಂತ. 5 ತಿಂಗಳಲ್ಲಿ ರಾಘವೇಂದ್ರ ಮಾಡಿದ್ದು 12 ಕೋಟಿ ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದಾರೆ, ಬಿಟ್ಟರೆ ಬೇರೆ ಏನೂ ಮಾಡಿದ್ದಿಲ್ಲ. ಅಂದರೆ ತಿಂಗಳಿಗೆ 2.25 ಕೋಟಿ, ತಿಂಗಳಿಗೆ 2.25 ಕೋಟಿ ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಟ್ರೈನ್ ಬಿಟ್ಟಿರ್ಬೋದು, ಬಿಟ್ಟರೆ ಇನ್ಯಾವುದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್ ಅಪ್ಪಾಜಿ ಗೌಡ್ರು, ರಾಜ್ಯದಲ್ಲಿ ಶ್ರೀಮಾನ್ ಯಡಿಯೂರಪ್ಪನವರು ಒಂದು ಸಾರಿ ಮುಖ್ಯಮಂತ್ರಿಗಳಾಗಿದ್ರು, ಒಂದು ಸರಿ ಸಂಸದರಾಗಿದ್ರು. ರಾಘವೇಂದ್ರ 2ನೇ ಸಾರಿ ಸಂಸದರಾಗಿ 3ನೇ ಸಾರಿಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಅವಧಿಗಳಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಏನು ಮಾಡಿದ್ದಾರೆ ಅನ್ನೋದು ಇಲ್ಲಿ ನಮ್ಮ ಮಧ್ಯೆ ಇರ್ತಕ್ಕಂಥ ಪ್ರಶ್ನೆ. ಅವ್ರು ಏನೂ ಮಾಡಿಲ್ಲ. ಅದಕ್ಕಾಗಿ ಅವರಿಬ್ಬರಿಗೂ ಕೊಡಬೇಡಿ, ರಾಘವೇಂದ್ರನಿಗೆ ಓಟ್ ಕೊಡಬೇಡಿ, ಬರೀ ಸುಳ್ಳು ಭರವಸೆಗಳನ್ನು ಕೊಡೋದ್ರ ಮೂಲಕ ಶಿವಮೊಗ್ಗ ಜಿಲ್ಲೆಯ ಮತದಾರರನ್ನ ಮೋದಿ ಹೆಸರಿನಲ್ಲಿ ಓಟ್ ತಗೊಳ್ಬೇಕು ಅಂತ ಹೋಗ್ತಾ ಇರ್ತಕ್ಕಂಥ ಯಡಿಯೂರಪ್ಪನಿಗೆ ನೈತಿಕತೆ ಇಲ್ಲ ಅಂತ ಮೋದಿ ಹೆಸರಲ್ಲೇ ಓಟ್ ಕೇಳ್ತಾ ಇದೆ ಬಿಜೆಪಿ. ಈ ದೇಶಕ್ಕೆ ಸ್ವತಂತ್ರ ಬಂದು 60 ವರ್ಷ ಆಯಿತು. 60 ವರ್ಷ ಮಾಡಿದ್ದೇನು? ಬರೇ ಅಲ್ಲಲ್ಲ, ಕಾಂಗ್ರೆಸ್ನವರು 60 ವರ್ಷ ಆಡಳಿತ ಮಾಡಿದ್ರಿ. 60 ವರ್ಷ ಅವ್ರ ಅವಧಿಯಲ್ಲಿ ನೋಡಿ, 60 ವರ್ಷ ಅವಧಿಯಲ್ಲಿ ಶಿವಮೊಗ್ಗ, ಒಂದು ನಿಮಿಷ, ಶಿವಮೊಗ್ಗಕ್ಕೆ ಕುಡಿಯೋ ನೀರು ಕೊಡಲಿಲ್ಲ, ಸೇತುವೆ ತರಲಿಲ್ಲ, ಯೂನಿವರ್ಸಿಟಿಗಳು ಮಾಡಲಿಲ್ಲ. ಯಾರು ನಾನು ಹೇಳ್ತೀನಿ, ಗೊತ್ತಿದೆ, ನನಗೆ ಗೊತ್ತಿದೆ. ರೇಣುಕಾಚಾರ್ಯ ಅವರೇ, ಅಪ್ಪಾಜಿ ಗೌಡ್ರು ಕೇಳ್ತಾ ಇರೋದು, ಅಪ್ಪಾಜಿ ಗೌಡ್ರು ನೇರವಾಗಿ ಕೇಳ್ತಾ ಇರೋದು ಮೋದಿ ಹೆಸರಲ್ಲಿ ಕೇಳ್ತಾ ಇದ್ದಾರೆ ಹೊರತು ಯಡಿಯೂರಪ್ಪನವ್ರ ಹೆಸರಲ್ಲಿ ಅಲ್ಲ. ನಾನು ಹೇಳ್ತೀನಿ, ಶಿವಮೊಗ್ಗ ಇವತ್ತು ಇಡೀ ರಾಜ್ಯದಲ್ಲಿ ಗಮನ ಸೆಳೆದಿದೆ. ಶಿವಮೊಗ್ಗ ಅಭಿವೃದ್ಧಿ, 2 ಯೂನಿವರ್ಸಿಟಿಗಳು, ಪಶುವೈದ್ಯ ವೈದ್ಯಕೀಯ ಆಸ್ಪತ್ರೆ, ತೋಟಗಾರಿಕೆ, ಕೃಷಿ. ಇದು ದೇಶದ ಚುನಾವಣೆ. ದೇಶಕ್ಕೆ ಮೋದಿ, ರಾಜ್ಯಕ್ಕೆ ಯಡಿಯೂರಪ್ಪ. ಎಲ್ಲಿ ಇಲ್ಲ, ದೇಶಕ್ಕೆ ಮೋದಿ, ರಾಜ್ಯಕ್ಕೆ ಯಡಿಯೂರಪ್ಪ. ಯಾವುದೇ ನೋಡಿ, ಈ ಅಪವಿತ್ರ ಮೈತ್ರಿ ಚುನಾವಣೆ ಆದ್ಮೇಲೆ 40 ವರ್ಷದ ಯಡಿಯೂರಪ್ಪನವರ ಸಾಧನೆ, ಚುನಾವಣೆ ಆದ್ಮೇಲೆ ಮೈತ್ರಿ ಸರ್ಕಾರ ಖತಮ್. ಮೈತ್ರಿ ಸರ್ಕಾರ ಖತಮ್. ಲೋಕಸಭೆ ಚುನಾವಣೆ ಆದ್ಮೇಲೆ ಮೈತ್ರಿ ಸರ್ಕಾರ ಖತಮ್. ಸರ್ಕಾರ ಖತಮ್ ಆಗುತ್ತೆ. ಈ ದೇಶ, ಇಡೀ ಜಗತ್ತು ಬಯಸಿದೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ. ಇವ್ರು ಹೇಳ್ತಾರೆ, ಕಳೆದ ಸರಿ ಎಷ್ಟು ಲೋಕಸಭಾ ಸ್ಥಾನ ತಗೊಂಡ್ರು?
ಕೇವಲ 44 ಸ್ಥಾನ ಧೂಳಿಪಟ ಆಗ್ತಾರೆ. ಧೂಳಿಪಟ ಆಗ್ತಾರೆ ಕಾಂಗ್ರೆಸ್ ಜೆಡಿಎಸ್ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಕಿತ್ಕೊಂಡು ಹೋಗುತ್ತೆ. ಇಲ್ಲಿ ಅಭಿವೃದ್ಧಿ ರಾಜ್ಯಕ್ಕೆ ಯಡಿಯೂರಪ್ಪನ ಮಕ್ಕಳು ಬಿಟ್ಟರೆ ಯಾರು ಆಗಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ಮಾರ್ಟ್ ಸಿಟಿ ತರಲಿಲ್ಲ. ಸರ್ ರೇಣುಕಾಚಾರ್ಯ ಅವರೇ, ಅಪ್ಪಾಜಿ ಗೌಡ್ರು ಕೇಳಿದಂತ ಪ್ರಶ್ನೆಗೆ ಅಪ್ಪಾಜಿ ಗೌಡ್ರು ಕೇಳಿದಂತ ಪ್ರಶ್ನೆ ರೇಣುಕಾಚಾರ್ಯ ಅವರೇ ಅವ್ರು ಹೇಳ್ತಾ ಇದ್ದೀರಿ ನೀವು ಪ್ರಶ್ನೆ ಒಂದ್ ನಿಮಿಷ ಸರ್ ದಯವಿಟ್ಟು ಪ್ಲೀಸ್ ಕೂತ್ಕೊಳ್ಳಿ. ನೀವು ಹೇಳ್ತಾ ಇದ್ದೀರಾ ಅಭಿವೃದ್ಧಿ ಆಗಿದೆ, ಯಡಿಯೂರಪ್ಪನವರು ಅಭಿವೃದ್ಧಿ ಮಾಡಿದ್ದಾರೆ, ರಾಘವೇಂದ್ರ ಅವರು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿ. ಹಾಗಿದ್ದಾಗ್ಲೂ ಮೋದಿ ಹೆಸರಲ್ಲೇ ಯಾಕೆ ಓಟನ್ನ ಕೇಳ್ತಾ ಇದ್ದೀರಾ? ಸರ್ ಇದು ಲೋಕಸಭೆ ಚುನಾವಣೆ, ದೇಶದ ಚುನಾವಣೆ. ಇಡೀ ಜಗತ್ತು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಜಗತ್ತು ಬಯಸಿದೆ. ಈ ದೇಶದ ಸ್ವಾಭಿಮಾನದ ಚುನಾವಣೆ, ಈ ದೇಶದ ಸ್ವಾಭಿಮಾನದ ಚುನಾವಣೆ. ಅದಕ್ಕೋಸ್ಕರ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಜಗತ್ತು ಬಯಸಿದೆ. ಸುಮ್ನಿರಪ್ಪ, ಗೊತ್ತಿದೆ ನನಗೆ, ಮಾತಾಡ್ತೀನಿ, ನನಗೆ ಗೊತ್ತಿದೆ, ಮಾತಾಡ್ತೀನಿ. ನೋಡಿ, ಶಿವಮೊಗ್ಗದಲ್ಲಿ ಏನು ಅಭಿವೃದ್ಧಿ ಮಾಡಿ ಪಟ್ಟಿ ಮಾಡಿ ಹೇಳ್ತೀವಿ. ಒಂದು ಕಾಲೇಜು ಐಟಿ ದಾಳಿ ಆಗ್ತಿದಿಲ್ಲ. ಇವ್ರು ಡಿ ಕೆ ಶಿವಕುಮಾರ್ ಏನ್ ಮಾಡಿದ್ರು, ದೇವೇಗೌಡರ ಕುಟುಂಬ ಏನ್ ಮಾಡಿದ್ರು ಜಗತ್ತಿಗೆ ಗೊತ್ತಿದೆ. ಜಗತ್ತಿಗೆ ಗೊತ್ತಿದೆ. ಯಾರು ರೇ ಲೂಟಿ ಹೊಡೆದೋಸ್ಕರ ದಾಳಿ ಆಗ್ತದೆ. ಲೂಟಿ ಜೈಲಿಗೆ ಹೋಗಿಲ್ಲ. ಅರ್ಥ ಮಾಡ್ಕೊಳ್ಬೇಕು. ಯಾರು ಜೈಲಿಗೆ ಹೋಗಿಲ್ಲಪ್ಪ, ಯಾರು ಜೈಲಿಗೆ ಹೋಗಿಲ್ಲ. ಇತಿಹಾಸ ಇದೆ. ಆಯ್ತು, ನಿಮ್ ಇಂದಿರಾ ಗಾಂಧಿ ಜೈಲಿಗೆ ಹೋದ್ರು, ಇಡೀ ದೇಶ ಲೂಟಿ ಹೊಡೆದ್ರು. ಅಪ್ಪಾಜಿ ಗೌಡ್ರೆ, ಯಾಕೆ ಮಧು ಬಂಗಾರಪ್ಪನವ್ರಿಗೆ ಓಟ್ ಹಾಕ್ಬೇಕು ಅಂತ? ಸೋತ್ರೆ ವಿದೇಶಕ್ಕೆ ಹೋಗಿ ಕುತ್ಕೊಳ್ತಾರೆ, ಸೋತ್ರೆ ಬೆಂಗಳೂರಲ್ಲಿ ಹೋಗಿ ಕುತ್ಕೊಳ್ತಾರೆ. ಶಿವಮೊಗ್ಗದಲ್ಲಿ ಇರೋದೇ ಇಲ್ಲ ಮಧು ಬಂಗಾರಪ್ಪನವ್ರು. ಯಾಕೆ ಆಯ್ಕೆ ಮಾಡ್ಬೇಕು ಶಿವಮೊಗ್ಗದ ಜನ? ಮಧು ಬಂಗಾರಪ್ಪನವ್ರಿಗೆ ಯಾಕೆ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇಲ್ಲಿ ನಾವು ನಮ್ಮ ಶಿವಮೊಗ್ಗ ಜಿಲ್ಲೆಯ ಜನ ಅನೇಕ ವಿಚಾರಗಳಲ್ಲಿ ನಿರೀಕ್ಷೆ ಮಾಡಿ ಇರೋದೇ ಇಲ್ಲ ಸರ್. ಶಿವಮೊಗ್ಗದಲ್ಲಿ ವಿದೇಶದಲ್ಲಿ ಹೋಗಿ ಕುತ್ಕೊಳ್ತಾರೆ, ಬೆಂಗಳೂರಲ್ಲಿ ಕುತ್ಕೊಳ್ತಾರೆ. ರಾಘವೇಂದ್ರ ಎಲ್ಲಿರ್ತಾರೆ ಸ್ವಾಮಿ? ಅವರು ಇರೋದಲ್ಲ. ರಾಘವೇಂದ್ರ ಇಲ್ಲ, ಶಿವಮೊಗ್ಗದಲ್ಲಿ ಇರ್ತಾರೆ, ಶಿಕಾರಿಪುರದಲ್ಲಿ. ಎಲ್ಲೋ ಅಪರೂಪಕ್ಕೆ ಶಿಕಾರಿಪುರ. ಅಪ್ಪಾಜಿ ಗೌಡ್ರೆ, ಶಿವಮೊಗ್ಗದಲ್ಲಿ ಇರಲ್ಲ, ವಿದೇಶಕ್ಕೆ ಹೋಗ್ತಾರೆ ಅಂದ್ರೆ ವಿದೇಶಕ್ಕೆ ಹೋಗಿದ್ದಾರೆ, ವಿದೇಶದಲ್ಲೇ ಉಳ್ಕೊಂಡಿಲ್ಲ. ಅವ್ರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ವಿದೇಶಕ್ಕೆ ಹೋಗಿದ್ದಾರೆ ಅಷ್ಟೇ ಬಿಟ್ರೆ ಅಲ್ಲೇನು ಯಾವುದೇ ಅಲ್ಲಿ ಇದನ್ನ ತಗೊಂಡಿಲ್ಲ, ಅಲ್ಲಿ ಉಳ್ಕೊಂಡಿಲ್ಲ. ಅವರು ಕಾರ್ಯಕ್ರಮದಡಿ ಮಾತಾಡ್ತಾರೆ. ಮೋದಿ ಅವರ ಹೆಸರು ಹೇಳ್ಕೊಂಡು ಓಟ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರು ಬಿಜೆಪಿ ಯಾವ ಅಸ್ತಿತ್ವನೂ ಇಲ್ಲ ಕರ್ನಾಟಕದಲ್ಲಿ. ಅದಕ್ಕಾಗಿ ಹೋಸರಿ ಚುನಾವಣೆಯಲ್ಲಿ ಯಡಿಯೂರಪ್ಪನ ಹೆಸರು ಹೇಳ್ಕೊಂಡು ಸರ್ಕಾರ ಬರಲಿಲ್ಲ ಅವರಿಗೆ. ಅದಕ್ಕಾಗಿ ಮೋದಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಈ ಸರಿ. ಮಧು ಬಂಗಾರಪ್ಪ ಕಳೆದ ಸೊರಬ ವಿಧಾನಸಭೆ ಚುನಾವಣೆಯಲ್ಲಿ ಸೋತ ಮೇಲೆ ಅವರು ಸೊರಬಕ್ಕೆ ಹೆಜ್ಜೆ ಇಡಲಿಲ್ಲ. ಇದನ್ನ ಕ್ಷೇತ್ರದ ಮತದಾರರು ಮಾತಾಡಿದ್ರು. ಮಧು ಬಂಗಾರಪ್ಪ ಸೋತ ಮೇಲೆ ಕಾಣದಂತ ಮಾಯವಾದ್ರು. ರಾಘವೇಂದ್ರ 5 ತಿಂಗಳಲ್ಲಿ ಎಲ್ಲಾ ತಾಲೂಕಿಗೆ ಓಡಾಡ್ಬಿಟ್ಟಿದ್ದಾರೆ ಪಾಪ. ಏನು 12 ಕೋಟಿ ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದಾರೆ 5 ತಿಂಗಳಲ್ಲಿ. ಕೋಟಿ ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದಾರೆ. ಇದು ಅವ್ರ ದುಡ್ಡು. ನೋಡಿ, ಒಂದ್ ನಿಮಿಷ. ಶಿವಮೊಗ್ಗದಲ್ಲಿ ಅಭ್ಯರ್ಥಿರಿಲ್ಲ, ಕಾಡಿಬೇಡಿ. ಮಧು ಬಂಗಾರಪ್ಪನ ತಂದು ನಿಲ್ಸಿದ್ರು, ಶಿವಮೊಗ್ಗ ಜನ ತಿರಸ್ಕಾರ ಮಾಡಿದ್ರೆ ಮಧು ಬಂಗಾರಪ್ಪ ಜನರ ಕೈ ಸಿಗಲ್ಲ, ಅವ್ರಿಗೆ ಓಟ್ ಹಾಕಲ್ಲ ಅಂತ ಹೇಳಿ ಶಿವಮೊಗ್ಗ ಪ್ರಜ್ಞಾವಂತ ಮತದಾರರು ಇವತ್ತು ಅವರಿಗೆ ಮತವನ್ನು ಹಾಕಲ್ಲ. ಇವತ್ತು ಬಿಜೆಪಿಗೆ ಓಟ್ ಕಟ್ಟತಕ್ಕಂಥ ನೈತಿಕ ಹಕ್ಕಿದೆ, ಬಿಜೆಪಿಗೆ ಮತ ಕೊಡ್ತಾರೆ. ರೇಣುಕಾಚಾರ್ಯ ಅವರೇ, ಹೊಸ ಕೊಡುಗೆ ರಾಘವೇಂದ್ರ ಅವ್ರದ್ದೇನಿದೆ? ಬರೀ ರೈಲ್ ಬಿಟ್ಟಿದ್ದಷ್ಟೇ ಆಗೋಯ್ತು. ನೋಡಿ, ಬರೀ ರೈಲ್ ಬಿಟ್ಟಿದ್ದಾಗೋಯ್ತು ರಾಘವೇಂದ್ರ ಅವ್ರದ್ದು. ಹೊಸ ಕೊಡುಗೆ ಶಿವಮೊಗ್ಗಕ್ಕೆ. ಒಂದ್ ನಿಮಿಷ. ನಾನು ಈಗ ಒಂದು ಹೋಟೆಲ್ಗೆ ಹೋಗಿದ್ದೆ, ಟೀ ಕುಡಿ ಅಂತ ಹೇಳಿ. ಒಬ್ಬ ಹೋಟೆಲ್ ನೌಕರ ಹೇಳ್ದ, ಮಹೇಶ್ ಅಂತ ತೀರ್ಥಹಳ್ಳಿ ಅವನು. ನಾನು ಹೋಗಿದ್ದಿ, ಏನಣ್ಣ ಇಲ್ಲಿ ಬಂದಿರಿ? ಪಬ್ಲಿಕ್ ಟಿವಿ ಚರ್ಚೆ ಕರೆದ್ರೆ ಬಂದಿದ್ದೀವಪ್ಪ. ಅವನು ಹೇಳ್ದ ನೌಕರ, ಅಣ್ಣ ರಾಘವೇಂದ್ರ 6 ತಿಂಗಳು ಶಾಸಕರಾದ್ಮೇಲೆ ಶಿವಮೊಗ್ಗಕ್ಕೆ ESI ಹಾಸ್ಪಿಟ್ಲು ಪೌರ ಕಾರ್ಮಿಕರಿಗೋಸ್ಕರ 8 ಟ್ರೈನು ತುಮ್ರಿ
ತುಮ್ರಿ ಬ್ರಿಡ್ಜ್ಗೆ 453 ಕೋಟಿ, ತುಮಕೂರು ಶಿವಮೊಗ್ಗ ಚತುಷ್ಕೋನ ರಸ್ತೆ 450 ಕೋಟಿ ಅಭಿವೃದ್ಧಿ ಮಾಡಿದ್ದಾರೆ. ಅದಕ್ಕೋಸ್ಕರ ಮತವನ್ನ ಕೊಡ್ತೀವಿ ಅಂತ ಹೇಳಿ ಒಬ್ಬ ಹೋಟೆಲ್ ನೌಕರ ಹೇಳ್ದ. ಅವ್ರು ಹೇಳ್ತಾರೆ ಮಧು ಬಂಗಾರಪ್ಪ ಜನರ ಮಧ್ಯೆ ಇಲ್ಲ ನೋಡಿ. ಇದನ್ನ ನಾನು ಹೇಳ್ತಲ್ಲ ಇದನ್ನ ಹೋಟೆಲ್ ನೌಕರ ಇದು ರೀಲಾ ರೈಲಾ ರಿಯಲ್ ಯಾವುದೇ ಅಭಿವೃದ್ಧಿ ಮಾಡಿಲ್ಲ, ಯಾರು ಏನು ಮಾಡಿಲ್ಲ. ಈ ಕಾಂಗ್ರೆಸ್ ಸುಳ್ಳು ಅಭಿವೃದ್ಧಿ ಮಾಡಿದ್ದು ಏನೂ ಇಲ್ಲ. ನಾನು ಹೇಳ್ತಾ ಇದ್ದೇನೆ, ಈ ಕಾಂಗ್ರೆಸ್ ಇವತ್ತು ಅವರು ಮೋದಿ ಹೆಸರಲ್ಲಿ ಯಡಿಯೂರಪ್ಪನಂತ ನಾಯಕರು ಮೋದಿ ಹೆಸರಲ್ಲಿ ಓಟ್ ಕೇಳ್ತಾರೆ ಅಂದ್ರೆ ಇವರೆಲ್ಲರೂ ತಲೆ ತಗ್ಸ್ಬೇಕಾಗಿದೆ. ರೇಣುಕಾಚಾರ್ಯ ಅವರು ಹೇಳ್ತಾ ಇರೋದು ರಿಯಲ್ಲಾ ರೈಲಾ ಇಲ್ಲ ರೀಲಾ. ಸಂಸದರಾದಂಥ ರಾಘವೇಂದ್ರಗೆ ಮತ್ತೊಮ್ಮೆ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅಂತೇಳಿ ನಮ್ಮ ಬಿಜೆಪಿ ಸ್ನೇಹಿತರು ಏನು ಹೇಳ್ತಾ ಇದ್ದಾರೆ. ಆಯ್ತಾಯ್ತು ಈ ಚಪ್ಪಾಳೆ ಎಲ್ಲರೂ ಹೊಡಿತಾರೆ ಈ ಚಪ್ಪಾಳೆನ ಎಲ್ಲರೂ ಹೊಡಿತಾರೆ. ಕೇಳಿ ವಿಚಾರನ ಆಮೇಲೆ ಮಾತಾಡೋ. ಆಮೇಲೆ ಉತ್ತರ ಕೊಡ. ರಾಘವೇಂದ್ರ ಅವರು ಏನೇನ್ ಮಾಡಿದ್ದಾರೆ ಅಂತ ನಿಮ್ಗೂ ಗೊತ್ತಿದೆ. ಪಾಪ ನಿಮ್ಗೆ ಕಣ್ಣಲ್ಲಿ ಒಂದು ಕೆಂಪು ಬಟ್ಟೆ ಕಟ್ಬಿಟ್ಟವ್ರೆ, ಅದು ಕಾಣಿಸ್ತಾ ಇರೋರಂತೆ ರಾಘವೇಂದ್ರ ತಡಿ ಸರ್ ಅದಕ್ಕೆ ಉತ್ತರ ಕೊಡಿ ಸರ್. ಸರ್ ಅವ್ರ ಪ್ರಶ್ನೆಗಳಿಗೆ ನಾನು ದೇವೇಗೌಡ ಮೋದಿ ಹೆಸರು ಹೇಳ್ಕೊಂಡು ಬಂದವನಲ್ಲ ತಮ್ಮ. ನಾನು ಇಂಡಿವಿಜುವಲ್ ಆಗಿ ಗೆದ್ದಿರೋನು, ಜನರ ಮಧ್ಯೆ ಹೋಗಿ ನಿಮ್ಮ ಯಾರು ಓಟ್ ಕೇಳ್ಕೊಂಡ್ ಬಂದಿಲ್ಲ. ಕುತ್ಕೊಳ್ಳಲ್ಲ, ನಾನು ರಾಘವೇಂದ್ರ ಮೋದಿ ಹೆಸರಲ್ಲ ನಾನು ಕೇಳ್ಕೊಂಡ್ ಬಂದಿರೋದು. ನನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಬಂದಿದ್ದೀನಿ. ನೀನೇನು ಹೇಳೋದಲ್ಲ? ಮಾಟ ಮಂತ್ರ ಮಾಡಿಸೋದು ಯಡಿಯೂರಪ್ಪ ಶೋಭಾ. ಮಾಟ ಮಂತ್ರ ಮಾಡಿಸೋದು ಯಡಿಯೂರಪ್ಪ ಶೋಭಾ ಯಡಿಯೂರಪ್ಪ. ಒಂದ್ ನಿಮಿಷ ರೇಣುಕಾಚಾರ್ಯ ಅವರೇ, ರೇಣುಕಾಚಾರ್ಯವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಾದರೂ ಯಡಿಯೂರಪ್ಪ ರಾಘವೇಂದ್ರ ಏನಾದ್ರು ಮಾಡಿದ್ದಾರೆ ಅಂದರೆ ಇವತ್ತು ದಿವಂಗತ ಧನಂಜಯ ಕುಮಾರ್ ಅವರಿಲ್ಲ ನಮ್ಮ ಮಧ್ಯೆ. ಅವರೊಂದು ಮಾತು ಹೇಳ್ತಿದ್ರು, ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಎತ್ತರದಿಂದ ಕಲ್ಲು ಒಗಾಯಿಸಿದ್ರೆ ಒಂದು ಯಡಿಯೂರಪ್ಪನವ್ರ ಜಮೀನ್ ಮೇಲೆ ಬೀಳ್ತದೆ ಅಂತ ಹೇಳಿದ್ರು. ಇಷ್ಟೇ ಅಭಿವೃದ್ಧಿ ಮಾಡಿರೋದು ಯಡಿಯೂರಪ್ಪನವರು. ಎಲ್ಲಿ ಬಿಸಾಕಿದ್ರು ಒಂದು ಕಲ್ಲು ಯಡಿಯೂರಪ್ಪನ ಜಮೀನ್ ಮೇಲೆ ಬೀಳ್ತದೆ ಅಂತ ಹೇಳಿದ್ರು. ಇದು ಇವತ್ತಿನ ವೈಖರಿ, ರಾಜಕೀಯ ವೈಖರಿ. ಇವತ್ತು ಕೆಲಸದ ಆಧಾರದ ಮೇಲೆ ಓಟ್ ಕೊಡಿ ಅಂತ ಹೇಳಲ್ಲ. ಯಡಿಯೂರಪ್ಪನವ್ರ ಕಲ್ಲು ಒಗಾಯಿಸ್ತಾರಲ್ಲ, ಯಡಿಯೂರಪ್ಪನವ್ರ ಜಮೀನ್ ಮೇಲೆ ಬಿಡ್ತಾರಲ್ಲ, ಆ ಆಸ್ತಿ ಇವತ್ತು ರಾಜಕೀಯ ಮಾಡಿಸ್ತಾ ಇರೋದು ಯಡಿಯೂರಪ್ಪನವ್ರಿಗೆ. ಆಸ್ತಿ ಮಾಡೋದು ತಪ್ಪ. ಆಸ್ತಿ ತಿನ್ನಷ್ಟು ಮಾಡ್ಬೇಕು, ಕಲ್ಲು ಒಗಾಯಿಸಕ್ ಮಾಡ್ಕೋಬಾರ್ದು. ರೇಣುಕಾಚಾರ್ಯ ಅವರೇ, ಆಸ್ತಿ ಮಾಡೋದು ಬಿಟ್ಟು ಇನ್ನೇನು ಮಾಡ್ಲಿಲ್ಲ ನೀವು. ಪ್ರಜ್ಞಾವಂತ ಮತದಾರರು ಯಡಿಯೂರಪ್ಪನ ಒಂದ್ ಬಾರಿ, ರಾಘವೇಂದ್ರ 2 ಬಾರಿ ಗೆಲ್ಸಿರು. ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಆಗಿದೆ ಅಂದ್ರೆ ಯಡಿಯೂರಪ್ಪ. ಅಲ್ಲಿ ಬಸ್ ಇಳಿದ ತಕ್ಷಣ ಎಂತ ಸುಸಜ್ಜಿತವಾದ ಬಸ್ ಸ್ಟಾಪ್ ಸರ್, KSRTC ಬಸ್ ಸ್ಟಾಪ್. ಅದ್ರ ಪಕ್ಕದಲ್ಲಿ ಖಾಸಗಿ ಬಸ್ ಸ್ಟ್ಯಾಂಡ್. ಸ್ವಲ್ಪ ನಾನು ಹೇಳ್ತೇನೆ, ಅದ್ರ ಪಕ್ಕದಲ್ಲಿ ಹೋದ್ರೆ ಖಾಸಗಿ ಬಸ್ ಸ್ಟ್ಯಾಂಡ್, ಅದ್ರ ಪಕ್ಕದಲ್ಲಿ ಹೋದ್ರೆ ಮೆಡಿಕಲ್ ಕಾಲೇಜು ಸರ್, ಮೆಡಿಕಲ್ ಕಾಲೇಜು. DC ಕಚೇರಿ, ರಸ್ತೆಗಳು ಶಿವಮೊಗ್ಗ ಟು ಭದ್ರಾವತಿ ಚತುಷ್ಕೋನ ರಸ್ತೆ. ಆಮೇಲೆ ಯುವಕರಿಗಾಗಿ ಕೆಲಸ ಮಾಡಲೇಬೇಕು. ಅದು ಇಷ್ಟೊತ್ತು ಜನಸಂಖ್ಯೆ ಆಧಾರದ ಮೇಲೆ ಕೊಡ್ಲೇಬೇಕು. ಹಿಂದೆ 12,000 ಕೋಟಿಗೆ ಸ್ಯಾಂಕ್ಷನ್ ಆಗಿತ್ತು. ನಾ ಮಾತಾಡ್ತೀನಿ ಸುಮ್ಮನೆ ನೋಡಿ, ನಾ ಮಾತಾಡ್ತೀನಿ. ಯುವಕರ ಕೈ ಕೆಲಸ ಕೊಡೋ ಸಲುವಾಗಿ ಫ್ಯಾಕ್ಟ್ರಿಗಳನ್ನ, ಗಾರ್ಮೆಂಟ್ಸ್ ಅನ್ನ ತಗೊಂಡ್ಬಂದ್ರು. ಇದು ಯಡಿಯೂರಪ್ಪನವ್ರ ಸಾಧನೆ. ಇಡೀ ಶಿವಮೊಗ್ಗ ಭದ್ರಾವತಿ ಒಂದ್ ನಿಮಿಷ ಸ್ಮಾರ್ಟ್ ಸಿಟಿ ಮಂಜೂರು ಮಾಡಿಸಿದ್ರು. ಸೇತುವೆ, UGD, ಪಶುವೈದ್ಯಕೀಯ ವಿಶ್ವವಿದ್ಯಾನಿಲಯ, ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ. ಸಾಗರ ಕ್ಷೇತ್ರದಲ್ಲಿರುವಂತಹ ತುಮರಿ ಸೇತುವೆ 15 ವರ್ಷ ಆಯ್ತು. ಏನಾಯ್ತು? ಸಾಗರ ತುಮರಿ ಸೇತುವೆ 53 ಕೋಟಿ ಮಂಜೂರು ಮಾಡಿಸಿದ್ರು. 15 ವರ್ಷ ಆಯ್ತು. 15 ವರ್ಷ ಆಯ್ತು ತುಮರಿ ಸೇತುವೆಗೆ ಆಸೆ ಮಾಡಿದ್ರು. ಸಿಗಂದೂರಲ್ಲಿ ಆಣೆ ಮಾಡಿದ್ರು, ಯಡಿಯೂರಪ್ಪನವರು ಮಾಡಿದ್ರು, ಇವತ್ತಿಗೂ ಮಾಡಿಲ್ಲ. 15 ವರ್ಷ ಆಯ್ತು. ಇದೇ ಗೋಪಾಲ್ ಕೃಷ್ಣ ಶಾಸಕರಾಗಿದ್ರಲ್ಲ, ಅವತ್ತು ಕರ್ನಾಟಕ ರಾಜ್ಯ ಸರ್ಕಾರ 800 ಕೋಟಿ ಹಣವನ್ನು ಕೊಟ್ಟು ಇವ್ರ ಕೆಲಸ ಯಾಕೆ ಮಾಡಿಸ್ಲಿಲ್ಲ? ಯಾರು ಕೊಟ್ಟಿದ್ರು? ಮುಖ್ಯಮಂತ್ರಿ ಯಾರು ಕೊಟ್ಟಿಲ್ಲ. ಸುಳ್ಳು, ಕೊಟ್ಟರು, ಎಲ್ಲ ಸುಳ್ಳು. ಕೊಟ್ಟು
ಯಾಕೆ ಕೊಟ್ಟಿಲ್ಲ, ಎಲ್ಲ ನೋಡಿ ಈ ಸರ್ ಆಯ್ತು. ಈಗ ನೀವು ಇಷ್ಟೆಲ್ಲ ಮಾತಾಡ್ತಾ ಇದ್ರೆ ಅಭಿವೃದ್ಧಿ ಏನ್ ಮಾಡ್ತೀರಾ ಅಂತ ಹೇಳಿ. MPM ಮುಚ್ಚೋಯ್ತಲ್ಲ ಸರ್, ಏನ್ ಮಾಡಿದ್ರಿ? MPM ಮುಚ್ಚರು ನಾವ್ಯಾರು ಅಲ್ಲ ಸರ್. ಓಹೋ, ಶ್ರೀಮಾನ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ 300 ಕೋಟಿನ ಇದು MPM ನಲ್ಲಿ ಕೇಳಿದ್ರು. ಅವತ್ತು 300 ಕೋಟಿ ಕೊಟ್ಟಿದ್ರೆ ಇವತ್ತು MPM ಬಿಜೆಪಿನೇ ಮುಚ್ಚಿದೆ ಅಂದ್ರೆ ನಿಮ್ಮ ಸರ್ಕಾರ ಏನ್ ಮಾಡ್ತು? ಸಿದ್ದರಾಮಯ್ಯನವ್ರ ಸರ್ಕಾರ ಏನ್ ಮಾಡ್ತು? MPM ಅನ್ನ ಮುಚ್ಚೋ ಅಂತ ಸ್ಟೇಜಿಗೆ ಬಂದಾಗ ವಿಧಿನೇ ಇಲ್ಲ ಅಂತ ರಾಜ್ಯ ಸರ್ಕಾರ ಆ ಕಾರ್ಮಿಕರ ರಕ್ಷಣೆಗೆ ಬಂದು ಅವ್ರಿಗೆ ಕೊಡ್ಬೇಕಾಗಿರ್ತಕ್ಕಂಥ ಹಣನ ಕೊಡ್ತಾ ಇದ್ದಾರೆ. ಮುಚ್ಚೋದಂತ ಕಾರ್ಖಾನೆಗೆ ಯಡಿಯೂರಪ್ಪನವರು ಮುಚ್ಚಿದಂತ ಕಾರ್ಖಾನೆಗೆ ಸಿದ್ದರಾಮಯ್ಯನವರು ಇವತ್ತು 385 ಕೋಟಿ ಕೊಟ್ಟು ಕಾರ್ಮಿಕರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ಅಂದ್ರೆ ಓಪನ್ ಮಾಡ್ಬೇಕು ಅನ್ನೋ ಆಸಕ್ತಿ ನಿಮಗೂ ಇಲ್ಲ ಅಲ್ಲ? ಇಲ್ಲ ಸೇತುವೆನೇ ಮುಚ್ಚೋಗಿದೆ. ತುಮರಿ ಸೇತುವೆ 15 ವರ್ಷದಿಂದ ಏನು ಆಗದೆ ಇರೋದು. ಕೇಳ್ತೀರಿ ನೀವು? 15 ವರ್ಷದಿಂದ ತುಮರಿ ಸೇತುವೆ ಆಗಿಲ್ಲ. ಅಲ್ಲಿನ ಜನ ಇವತ್ತಿಗೂ ಒದ್ದಾಡಿ ಸಾಯ್ತಾ ಇದ್ದಾರೆ. ಅದಕ್ಕೇನು ಹೇಳ್ತಾರೆ ಇವತ್ತು? ರೇಣುಕಾಚಾರ್ಯ ಅವರೇ, ನೀವು ಉತ್ತರ ಕೊಡಿ. ಭದ್ರಾವತಿ ಬಗ್ಗೆ ಮಾತಾಡೋದು ಎರಡು ಕಾರ್ಖಾನೆಗಳು, ಒಂದು ಕಾಗದ ಕಾರ್ಖಾನೆ, ಒಂದು ಕಬ್ಬಿಣದ ಕಾರ್ಖಾನೆ. ಕಾಗದ ಕಾರ್ಖಾನೆ ಮುಚ್ಚಿದ್ರು, ಯಾರು ಅದಕ್ಕೆ ಆಸಕ್ತಿ ತೋರಿಸ್ಲಿಲ್ಲ. ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ, ದಯಮಾಡಿ. ಒಂದು ಕಬ್ಬಿಣದ ಕಾರ್ಖಾನೆ, ಒಂದು ಕಾಗದ ಕಾರ್ಖಾನೆ. 150 ಎಕರೆ ಜಾಗ ಕೊಟ್ಟಿ ಕಾಗದ ಕಾರ್ಖಾನೆಗೆ 300 ಕೋಟಿ ರೂಪಾಯಿ ಅವತ್ತು ಏನು ಕಾರ್ಖಾನೆಯವ್ರು ಕೇಳಿದ್ರೆ ಕೊಟ್ಟಿದ್ರೆ, ನಮ್ದೇ ಜಿಲ್ಲೆ ನಮ್ದೇ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಕೊಟ್ಟಿದ್ರೆ ಇವತ್ತು ಕಾರ್ಖಾನೆ ಹೊಡಿತಾ ಇತ್ತು. ಕೊಡ್ಲಿಲ್ಲ. ಒಂದ್ ಸೆಕೆಂಡ್. ಯಡಿಯೂರಪ್ಪನವ್ರಿಗೆ ಯಾಕೆ ಆಸಕ್ತಿ ಇರಲಿಲ್ಲ ಅದರಲ್ಲಿ? VSL ಕಂಪನಿಯ ಫ್ಯಾಕ್ಟರಿನ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ರೋಗಗ್ರಸ್ತ ಅಂತ ಮುಚ್ಚ ಕೊಟ್ಟಿದ್ರು. ಆದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ರಾಘವೇಂದ್ರ ಅವರು ಆ ಕಾರ್ಖಾನೆಗೆ ನೌಕರರು ಬೀದಿ ಬೀಳಬಾರ್ದು ಅಂತ ಹೇಳಿ 150 ಎಕರೆ ಮೈನಿಂಗ್ ಅನ್ನು ಮಂಜೂರು ಮಾಡಿಸಿದ. ಬಳ್ಳಾರಿಯಲ್ಲಿ VSLಗೆ 150 ಎಕರೆ ಭೂಮಿ ಮಂಜೂರು ಮಾಡಿದ್ದಾರೆ. 150 ಎಕರೆ ಭೂಮಿ ಮಂಜೂರು ಮಾಡಿದ್ದಾರೆ. 150 ಎಕರೆ ಮೈನಿಂಗಿಗೆ ಯಡಿಯೂರಪ್ಪನ ಸರ್ಕಾರದಲ್ಲ, ಭದ್ರಾವತಿಯ ಕಬ್ಬಿಣದ ಕಾರ್ಖಾನೆ, ಭದ್ರಾವತಿಯ ಕಬ್ಬಿಣದ ಕಾರ್ಖಾನೆಗೆ 1 ಎಕರೆ ಭೂಮಿನೂ ಕೊಟ್ಟಿಲ್ಲ. ಕೊಟ್ಟಿದ್ರೆ ಕಾರ್ಖಾನೆ ಉಳಿತಾ ಇತ್ತು. 100% ಸುಳ್ಳು. ಅದ್ರ ಜೊತೆಗೆ ಇವತ್ತು 2 ಸಾರಿ ಮಂತ್ರಿಗಳನ್ನ ಕರ್ಕೊಂಡು ಬಂದು ಮೋಸದ ಮಾತುಗಳನ್ನು ಆಡಿಸಿ ಕಳೆದ ಚುನಾವಣೆಯಲ್ಲಿ ಬೈಪಾಸ್ ಅಲ್ಲಿ 2,000 ಕೋಟಿ ಮಂಜೂರಾತಿ ಕೊಡ್ತೀವಿ ಅಂತ ಹೋದ್ರು. ಚುನಾವಣೆ ಮುಗೀತು. ಈಗ ಮತ್ತೊಮ್ಮೆ ಕೇಳ್ತಾ ಇದ್ದಾರೆ ಕೊಡಿ ಅಂತೇಳಿ. ಏನ್ ಸರ್, ಕಾಂಗ್ರೆಸ್ ಕೂಡ ಕೇಸರಿಮಯವಾಗ್ತಾ ಶುರು ಆಗಿದೆ ಸರ್. ಕೇಸರಿಮಯ ಕಾಂಗ್ರೆಸ್ ಕೇಸರಿಮಯ. ಅಲ್ಲಿ ಮಿಥುನ್ ರಾಯ್ ಅವರು ಹಿಂದುತ್ವ ಆಧಾರ, ಹಿಂದುತ್ವ ಅವ್ರೊಬ್ಬರಿಗೆ ಬರ್ಕೊಟ್ಟಿಲ್ಲ. ಹಿಂದುತ್ವ ನಮಗೂ ಇದೆ. ನಾವು ಹಿಂದೂಗಳೇ, ಅವ್ರೊಬ್ಬರೇ ಹಿಂದೂಗಳಲ್ರಿ. ನಾವು ಹಿಂದೂಗಳೇ, ಓಟುಗಳಿಗಲ್ಲ, ನಾವು ಹಿಂದೂಗಳೇ. ಇವತ್ತು ಹೇಳ್ತಾ ಇದ್ದೀನಿ, ಬಿಜೆಪಿ ರಾಮ ಮಂದಿರ ಕಟ್ಟಕ್ ಆಗಲ್ಲ, ನಾವು ಕಟ್ತೀವಿ. ರಾಮ ಮಂದಿರ ಅವ್ರು ಕಟ್ಟಲ್ಲ. ನಾವು ಹಿಂದೂ, ಮುಸ್ಲಿಮಾನ್, ಕ್ರೈಸ್ತ ಎಲ್ಲ ಜಾತಿ ಸೇರಿ ನಾವು ಕಟ್ತೀವಿ. ನೋಡಿ ಅಲ್ಲಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತರು ಎಲ್ಲ ಸೇರಿ ನಾವು ಕಟ್ತೀವಿ. ಇವ್ರ ಹತ್ರ ಹಣೆ ಬರದಲ್ಲಿ ಆಗಲ್ಲ. ಇವ್ರು ಕಟ್ಟೋದೇ ಇಲ್ಲ. ಇವರು ರಾಮ ಮಂದಿರ ದೇಶದ ಭದ್ರತೆಗೋಸ್ಕರ ಹಣವನ್ನು ಮೀಸಲಾಗಿಟ್ಟಿದ್ದೀವಿ. ಇವರು ಕಪಟ ಧರ್ಮ ಹಿಂದುತ್ವ ನಮ್ಮನ್ನ ಕೋಮೋದಿ ಅಂತಾರೆ. ಇವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾರೆ. ಓಟಿಗೋಸ್ಕರ ನೀವು ಮಾಡ್ತಾ ಇರೋದು. ನೀವು ಮುಸ್ಲಿಮು ಹಿಂದೂ ಬೇರೆ ಮಾಡಿ ಓಟ್ ಕೇಳ್ತಾರೆ. ನೀವು ನಾವಲ್ಲ, ನಾವೆಲ್ಲ ಜಾತಿಯವರು ಸಮಾನತೆ ಕಾಣ್ತಾ ಇದ್ದೀವಿ. ದೇವೇಗೌಡರು ಹೇಳಿದ್ರು, ನಾನು ಹುಟ್ಟಿದೆ ಮುಸಲ್ಮಾನ ಧರ್ಮದಲ್ಲಿ ಹುಡ್ತೇನೆ ಅಂತ ಹೇಳಿದ್ರು. ಇದು ಎಲ್ರಿ ದೇವೇಗೌಡರು ಹೇಳಿದ್ರು, ರಾಹುಲ್ ಗಾಂಧಿ ಹೇಳಿದ್ರು, ಹುಟ್ಟಿದ್ರೆ ಮುಸಲ್ಮಾನ್ ಧರ್ಮದಲ್ಲಿ ಹುಡ್ತೀನಿ ಅಂತ ಹೇಳಿದ್ರು ದೇವೇಗೌಡರು. ಮೋದಿಯವರು ಕಾಶ್ಮೀರಕ್ಕೆ ಹೋಗಿ ಸಾಬರ್ ಜೊತೆ ಸೇರ್ಕೊಂಡಿದ್ದು ಅದನ್ನ ಹೇಳಕ್ ಬೇಡ. ರಾಜಕೀಯವಾಗಿ ನೀವು ದೇವೇಗೌಡರ ಜಾತಿ ಅಂತಾರೆ. ಇವರು ಮೋದಿಯವರು ಬಿಜೆಪಿ ಇನ್ಕೊಂಡು ಮಫ್ತಿ ಮಹಮ್ಮದ್ ಹತ್ರ ಸರ್ಕಾರ ನಡೆಸಿದ್ರು. ಇವರು ರಾಜಕೀಯ ಬಿಡಬೇಕು. ಹಿಂದುತ್ವ ಇದು ಹಿಂದುತ್ವ.
ಕಪಟ, ಇದು ಡೋಂಗಿ, ಇದು ಕಪಟ, ಕಪಟ, ಇದು ಇದು ಕಪಟ, ಇದು ನಿಜವಾದ ಕೇಸರಿ, ಇದು 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 ಎಲ್ಲ ಸುಳ್ಳು, ತಾಕತ್ತು ಇದು. ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ನಾವು ಹಿಂಗಿರ್ತೀವಿ, ಯಾರು? ಅವ್ರು ಹಿಂಗೆ. ಏ, ಏ, ಅಂದ್ರೆ ನಾಮ ರೇಣುಕಾಚಾರ್ಯ ಅವರೇ, ರೇಣುಕಾಚಾರ್ಯ ಅವರೇ, ಒಂದು ನಿಮಿಷ. ಆಯ್ತು. ಹಿಂಗೆ ನಾಮ, ನಾಮ, ಮೂರು ನಾಮ. ಎಷ್ಟರ ಮಟ್ಟಿಗೆ ಹಿಂದುತ್ವವನ್ನ ಟೀಕೆ ಮಾಡ್ತಾರೆ ಅಂತ ಇಲ್ಲೇ ತೋರಿಸುತ್ತೆ. ಚುನಾವಣೆಗೋಸ್ಕರ ಏನ್ ಬೇಕು ಮಾಡ್ತಾರೆ ನೋಡಿ. ಆಯ್ತು, ಏನ್ ಇಡಲ್ಲ ಯಾರು. ಆಯ್ತು, ನೀವ್ಯಾರು ಕುಂಕುಮ ಹಚ್ಚಲಂಗಾರೆ, ಹಚ್ಚಲಂಗಾರೆ ನಾಮ ಇಟ್ಟಲ್ಲ ರಾಜ್ಯದಲ್ಲ ನೀವು. ಸರಿ, ಅವರು ಜನರಿಗೆ ಹಿಂದೂಗಳು ಅಲ್ಲ, ಜನರಿಗೆ ನೂರು ನಾಮ ಹಾಕ್ತಾರೆ. ನಾವು ಹಿಂದೂ ಯಾರು ಕಟ್ಟಲ್ಲ. ನಿಮ್ ರಾಹುಲ್ ಗಾಂಧಿ ಹೇಳಿ, ನಿಮ್ ರಾಹುಲ್ ಗಾಂಧಿ ಹೇಳಿ, ನಿಮ್ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲರೂ ಸೇರ್ ಕಟ್ತೀವಿ ಅಲ್ಲ, ನಾವು. ರಾಹುಲ್ ಗಾಂಧಿ ಹೇಳಿ, ರಾಹುಲ್ ಗಾಂಧಿ ಹೇಳಿ, ಹೇಳು, ಹೇಳು, ನಾನು ಹೇಳ್ತಾ ಇದ್ದೀನಿ. ಹೇಳು. ಕುಮಾರಸ್ವಾಮಿ ಅವರು ನಾನು ರೈತರ ಬಗ್ಗೆ ಅಂತ ಹೇಳ್ಕೊಳ್ತಾರೆ ಅಲ್ವಾ. ರೈತರ ಬಗ್ಗೆ ಅಂತ ಹೇಳ್ಕೊಳ್ಳುವಂತ ಕುಮಾರಸ್ವಾಮಿ ಅವರು ಶಿವಮೊಗ್ಗದಲ್ಲಿ ಜಿಲ್ಲಾಧ್ಯಕ್ಷರನ್ನೇ ರೈತರಿಗೆ ಅನ್ಯಾಯ ಮಾಡಿದವರು ತಂದು ಕೂರಿಸಿದ್ದಾರೆ ಅನ್ನೋದನ್ನ ಆರೋಪ ಮಾಡ್ತಾರೆ. ಇಲ್ಲಿ ಅನ್ಯಾಯ ಮಾಡಿದ್ದಾರೆ ಅಂತ ಯಾವ ಕೋರ್ಟು ತೀರ್ಮಾನ ಮಾಡಿಲ್ಲ. ದಯಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಇದೆ ಬಿಟ್ರೆ ಬಿಜೆಪಿ ನೇರವಾಗಿ ಆರೋಪ ಮಾಡುತ್ತೆ. ಅವ್ರು ಅದ್ ಬಿಟ್ರೆ ಇನ್ನೇನಿಲ್ಲ, ಸುಳ್ಳು ಹೇಳ್ಕೊಂಡೆ ಜೀವನ ಮಾಡ್ಕೊಂಡು ಬರ್ತಾ ಇರೋದು. ಜೆಡಿಎಸ್ ನ ಜಿಲ್ಲಾಧ್ಯಕ್ಷರು ರೈತರಿಗೆ ಅನ್ಯಾಯ ಮಾಡಿದೆ ಅನ್ನೋದನ್ನ ಬಿಜೆಪಿ ಆರೋಪ ಮಾಡುತ್ತೆ. ಬಿಜೆಪಿ ನೇರವಾದಂತ ಆರೋಪವನ್ನ ಜೆಡಿಎಸ್ ನ ಜಿಲ್ಲಾಧ್ಯಕ್ಷರ ಮೇಲೆ ಮಾಡುತ್ತೆ. ಏನು, ರೈತರಿಗೆ ಅನ್ಯಾಯ ಮಾಡಿದವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಕೂರಿಸಿದ್ದಾರೆ ಅಂತ ಹೇಳಿ. ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರೈತ ಸಾಲ ಮನ್ನಾ ಮಾಡಿಲ್ಲ, ಸುಳ್ಳು ಹೇಳ್ತಾರೆ. ರೈತರಿಗೆ ಯಾವ ಇದುವರೆಗೂ ಯಾವ್ದು ಮಾಡಿಲ್ಲ. ನಾನ್ ರಾಜಕೀಯ ಇವ್ರದ್ದು ಸಾಲ ಮನ್ನಾ ಆಗಿದೆ, ಇವ್ರದ್ದು ಸಾಲ ಮನ್ನಾ ಆಗಿರುತ್ತೆ, ಇವ್ರದ್ದು ಸಾಲ ಮನ್ನಾ ಆಗಿರುತ್ತೆ. ಬೇಕಾದ್ರೆ ತೆಗಿತೀನಿ, ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ. ಸೊಸೈಟಿ ಸಾಲ ಮಾಡಿದ್ರು, ಒಂದೊಂದು ಸೊಸೈಟಿಯಲ್ಲಿ 3 ಕೋಟಿ 4 ಕೋಟಿ 5 ಕೋಟಿ ಆಗಿದೆ. ಇವ್ರ ಬಗ್ಗೆ ಇವರೇನು ಆರೋಪ ಮಾಡ್ತಾ ಇದ್ದಾರೋ ಯಾವ ನ್ಯಾಯಾಲಯದಲ್ಲೂ ತೀರ್ಪಾಗಿಲ್ಲ. ಇವರ ಅಭಿಪ್ರಾಯ ಅಷ್ಟೇ ಬಿಟ್ರೆ, ಇವ್ರು ಕೊಡೋಂತ ಕಿರುಕುಳ ಅಷ್ಟೇ ಬಿಟ್ರೆ, ನಮ್ಮ ಜಿಲ್ಲಾ ಅಧ್ಯಕ್ಷರು DCC ಬ್ಯಾಂಕ್ ಅಧ್ಯಕ್ಷರಾಗಿ ಇವತ್ತು ರಾಜ್ಯ ಸರ್ಕಾರ ಏನು ಮನ್ನಾ ಮಾಡಿದ್ಯೋ, ಸಾಲ ಮನ್ನಾ ಮಾಡಿದ್ಯೋ, ಸಹಕಾರ ಸಂಘದಿಂದ ಆಗಿರ್ಬೋದು, ರೈತರಿಗೆ ನೇರವಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಆಗಿರ್ಬೋದು, ಏನು ಕೊಡಬೇಕಾಗಿದೆಯೋ 402 ಕೋಟಿನ ಇವತ್ತು ರಾಜ್ಯ ಸರ್ಕಾರದಿಂದ ತಂದು ರೈತರಿಗೆ ಸಾಲ ಮನ್ನಾ ಮಾಡಿದ್ದಾರೆ. ದಯಮಾಡಿ ಇದ್ರ ಜೊತೆಗೆ ರೈತರ ಪರ ಅಂತ ಹೇಳ್ತಕ್ಕಂಥ ಬಿಜೆಪಿಯವರು ರೈತರು ಸಾಲ ಮನ್ನಾ ಮಾಡೋದಕ್ಕೆ ಮೋದಿಯವರು, ರೈತರು ಸಾಲ ಮಾಡ್ತೀನಿ ಅಂತ ಮೋದಿಯವರು ಕೇವಲ 6,000 ರೂಪಾಯಿ ಚುನಾವಣೆ ಹೇಳಿಲ್ಲ. ಮೋದಿ ಹೇಳಿಲ್ಲ. ಸಾಲ ಮನ್ನಾ ಇವರು ಬೋಗಸರು, ಬೋಗಸು, ಸುಳ್ಳು. ನಾನು ಚೇಂಜ್ ಮಾಡ್ತೀನಿ. ಸುಳ್ಳು ಮಾಡಿಲ್ಲ, ಹೇಳಿಲ್ಲ ಮೋದಿ. ಮೋದಿ ಹೇಳಿಲ್ಲ, ಸುಳ್ಳು, ಸುಳ್ಳೇ ಸುಳ್ಳು. ಸೈನಿಕರ ವಿಚಾರದಲ್ಲಿ ಯಡಿಯೂರಪ್ಪ ಅವರು ಮಾತಾಡಿದ್ದು ಸರಿನಾ? ಡೈರಿ ವಿಚಾರ ಬಂದಿದ್ದು ಸರಿನಾ? ಯಡಿಯೂರಪ್ಪನವ್ರು ಹೇಳಿದ್ರು, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಇದ್ದಾಗ, ಒಂದ್ ನಿಮಿಷ ತಡಿಯಪ್ಪ ನಾನು ಹೇಳ್ತೀನಿ. ಅವ್ರು ಏನ್ ಹೇಳಿದ್ರು, ನೋಡಿ ಇದೇ ಯೋಧರ ವಿಚಾರದಲ್ಲಿ ಅವ್ರಿಗೆ ನೀವು ಮುನ್ನುಗ್ಗಿ ಅಂತ ಹೇಳಿಲ್ಲ. ಅಂದು ವಾಜಪೇಯಿ ಅವರು ಕಾರ್ಗಿಲ್ ಯುದ್ಧವನ್ನು ಗೆದ್ವಿ. ನರೇಂದ್ರ ಮೋದಿ ಬಂದ್ಮೇಲೆ ನಮ್ಮ ಜನ ಹತ್ಯೆ ಆದ್ಮೇಲೆ ಒಂದ್ ನಿಮಿಷ ಅದನ್ನ ರಾಜಕೀಯ ಬಳಸ್ಕೊಂಡಿಲ್ಲ. ಮೋದಿ ಅವರು ನೋಡಿ, ಮೋದಿ ಅವರು ಏನಿಲ್ಲ, ದೇಶದ ಸೈನಿಕರ ವಿಚಾರದಲ್ಲಿ ಮೋದಿ ಅವರು ಫ್ರೀ ಬಿಟ್ಟರು ಸೈನಿಕರಿಗೆ. ಮೋದಿ ಅವರು ಸೈನಿಕರು ಫ್ರೀ ಬಿಟ್ಟರು. ಇಡೀ ಜಗತ್ತು ನಾವು ಸೈನಿಕರ ವಿಚಾರದಲ್ಲಿ ರಾಜಕಾರಣ ಮಾಡಿಲ್ಲ. ಏನಂತ ಹೇಳಿದ್ರು? 22 ಸೀಟು. ಅರೆ 22 ಸೀಟು. ಈ ಕಳೆದ 1 ವರ್ಷದಿಂದ 22 ಸ್ಥಾನಗಳಲ್ಲಿ ಗೆಲ್ತೀವಿ ಅಂತ ಹೇಳಿ ಯಡಿಯೂರಪ್ಪನವರು ಆದ್ಮೇಲೆ ನಮ್ಗೆ 22 ಸೀಟ್ ಅಂತ ಹೇಳಿದ್ದಾರೆ. ಹೌದಲ್ರಿ? ಸುಳ್ಳು ಹೇಳಿದ್ದಾರೆ. ನೀವು ಸಾಕ್ಷಿ ಇದೆ, 22 ಸೀಟು, ಸಾಕ್ಷಿ ಇದೆ. 22 ಸೀಟ್ ಗೆಲ್ತೀವಿ ಅಂತ ಅವತ್ತು ಹೇಳಿದ್ವಿ. ಮೊನ್ನೆ ಹೇಳಿದ್ದು. ರೇಣುಕಾಚಾರ್ಯ ಅವರೇ, ಒಂದ್ ನಿಮಿಷ. ಬೇಳೂರು ಗೋಪಾಲಕೃಷ್ಣ ಅವರೇ, ಭಯ ಶುರುವಾಗಿದೆಯಾ? ಯಡಿಯೂರಪ್ಪನವರು ಸ್ಪರ್ಧೆ ಮಾಡಿದಾಗ 3 ಲಕ್ಷ ಅಂತರ ಇತ್ತು. ಕಳೆದ ಬಾರಿ ರಾಘವೇಂದ್ರ ಅವರು ಸ್ಪರ್ಧೆ ಮಾಡಿದಾಗ 50,000 ಅಂತರ ಆಯ್ತು. ಈ ಬಾರಿ ಏನಾಗ್ಬಿಡುತ್ತೋ ಅನ್ನೋ ಭಯ ಶುರುವಾಗಿದೆಯಾ? ಜೆಡಿಎಸ್ ಒಂದ್ ನಿಮಿಷ, ಉಪಚುನಾವಣೆಯಲ್ಲಿ ಸೂಟ್ಗೆ ಸಿಡ್ಕೊಂಡ್ಬಂದ್ರು ಮುಖ್ಯಮಂತ್ರಿ ಮಂತ್ರಿಗಳು.
ಈಗ ಧೂಳಿಪಟ ಹಾಕ್ತಾರೆ ನೋಡಿ. ನಮಗೆ ಆಟ ಕುಂಟ ಲೆಕ್ಕಕ್ಕಿಲ್ಲ, ಇಲ್ಲ ಜೆಡಿಎಸ್ ಕೌಂಟೇ ಇಲ್ಲ. ನಮಗೆ ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನು ಸೋಲ್ಸಕ್ಕೆ ಜೆಡಿಎಸ್ ಅವರು ಮುಂದಾಗಿದ್ದಾರೆ ನೋಡಿ. ಅಲ್ಲಿ ಅವ್ರು ಕೆಡತಾರೆ, ಇವ್ರು ಕೆಡತಾರೆ. ನಮಗೆ ಭಯ ಇಲ್ಲ. ಅವ್ರಿಗೆ ಭಯ ಇಲ್ಲ ಅಂತ ಹೇಳ್ತಿದ್ದಾರೆ, ಅದು ಬೇರೆ ವಿಚಾರ ಆಯ್ತಾ. ನೀವು ಶಿವಮೊಗ್ಗದಲ್ಲಿ ಒಬ್ಬ ಬಿಜೆಪಿ ಅಭ್ಯರ್ಥಿಯನ್ನ ಸೋಲ್ಸೋಕ್ ನೀವಿಬ್ರು ಒಂದಾಗ್ಬೇಕಾ? ನಮ್ಮ ಎರಡು ಜಂಟಿ ಸರ್ಕಾರ ನಮ್ದು ಒಬ್ಬರಿಗೆ ತಾಕತ್ತೇ ಇಲ್ವಾ? ಮೈತ್ರಿ ಧರ್ಮ ನಮ್ದು ಒಂದು ಮೈತ್ರಿ ಧರ್ಮ. ಅದಕ್ಕೆ ನಾವು ಬೇರೆ ಬೇರೆ ರಾಜ್ಯದಲ್ಲಿ ಅದಾಯ್ತು ಸರ್. ಶಿವಮೊಗ್ಗದಲ್ಲಿ ಬಿಜೆಪಿಯನ್ನ ಸೋಲ್ಸೋಕೆ ಕಾಂಗ್ರೆಸ್ ಜೆಡಿಎಸ್ ಒಂದಾಗಬೇಕಾ? ಮೈತ್ರಿ ಧರ್ಮ ನಮ್ಮ ಧರ್ಮ ಸರ್. ನಾವು ಎಲ್ಲ ಕಡೆ ಹಂಚಿಕೆ ಮಾಡ್ಕೊಂಡಿದ್ದೀವಿ. ಇವ್ರು ಮಾಡ್ಕೊಂಡಿಲ್ಲ ಬೇರೆ ಕಡೆ. ಇವ್ರು ಬಿಹಾರದಲ್ಲಿ ಮಾಡ್ಕೊಂಡಿಲ್ವಾ, ಮಹಾರಾಷ್ಟ್ರದಲ್ಲಿ ಮಾಡ್ಕೊಂಡಿಲ್ವಾ, ಬಿಹಾರದಲ್ಲಿ ಮಾಡ್ಕೊಂಡಿಲ್ವಾ, ಮಹಾರಾಷ್ಟ್ರದಲ್ಲಿ ಮಾಡ್ಕೊಂಡಿಲ್ವಾ, ಎಲ್ಲ ಮಾಡ್ಕೊಂಡಿದ್ದಾರಲ್ಲ. ಜೆಡಿಎಸ್ ಕಾಂಗ್ರೆಸ್ ಹೊಡಿತಾರೆ, ಸರ್ಕಾರ ಪತನ ಆಗುತ್ತೆ, ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಮುಖ್ಯಮಂತ್ರಿ ಆಗ್ತೀವಿ. ಎಲ್ಲ ಹಬ್ಬಗಳು ಮುಗಿದೋದು ಅರುಣ್, ಎಲ್ಲ ಹಬ್ಬಗಳು ಮುಗಿದೋದು. ಇನ್ನೊಂದೇ ಹಬ್ಬ ಐತೆ ಬಾರಿಸೋದು. ನನಗೆ ಕಾಂಗ್ರೆಸ್ ಮುಖಂಡ ಹೇಳು, ಈ ಸರ್ಕಾರವನ್ನ ಕೆಡುತ್ತೀವಿ ಅಂತ ಕಾಂಗ್ರೆಸ್ ಹೇಳಿದ್ದು. ಕಾಂಗ್ರೆಸ್ ಹೇಳಿದ್ದು ಎಲ್ಲ ಹಬ್ಬಗಳು ಮುಗಿದೋದು. ಈಗ ಲಾಸ್ಟ್ ಒಂದೇ ಹಬ್ಬ ನೋಡಿ. ಗೋಪಾಲನ ದೇಹ ಮಾತ್ರ ಕಾಂಗ್ರೆಸ್ ಇದೆ, ಅವನ ಮನಸ್ಸು ಬಿಜೆಪಿಲಿದೆ. ಯಡಿಯೂರಪ್ಪನವರಿಗೆ ಇವತ್ತು ಹೇಳ್ತಾ ಇದ್ರೆ ಮುಂದೆ ಹೇಳ್ತಾರೆ, ಭ್ರಷ್ಟಾಚಾರ ಮಾಡಿ ಬಂದಂತ ಡ್ರೋಂಗಿ ರಾಜಕಾರಣಿ ಗೋಪಾಲ ಬಿಜೆಪಿ ಬರ್ತಾನೆ. ಇದೆ ಈ ಕೇಸರಿ ಒಂದ್ ನಿಮಿಷ. ಗೋಪಾಲ್ಗೆ ಕಾಂಗ್ರೆಸ್ ಸಿದ್ಧಾಂತ ಒಪ್ಪಲ್ಲ, ಬಿಜೆಪಿ ಒಪ್ಪಿ ಮತ್ತೆ ಬಿಜೆಪಿ ಬರ್ತಾನೆ. ಇದು ಯಾವುದಿಲ್ಲ. ವೇಟ್ ಮಾಡ್ರಿ. ಅಲ್ಲರೇ, ನಾನ್ ಬಿಜೆಪಿ ಇದ್ದೆ ಸತ್ಯ. ಯಡಿಯೂರಪ್ಪನ ಕೆಜೆಪಿ ಹೋಗಿಲ್ಲ, ಅವ್ರು ಏನ್ ಹಂಗೆ ಇದ್ರ, ಅವರು ಹೋಗಿದ್ದಾರೆ ಹಂಗೆ, ನಾನು ಹೋದೆ ಬಿಡು. ಆಯ್ತು, ಯಾರೇನು ಸಾಧ್ಯ ಅಲ್ಲ, ಯಾರು ಏನು ಸಾಧ್ಯ ಅಲ್ಲ, ನಾವು ಸಾಧನೆ ಇಲ್ಲ. ಸರ್, ಇವತ್ತಿನ ದಿವಸ ಏನು ಯಡಿಯೂರಪ್ಪನವರು 56 ಇಂಚಿನ ಎದೆಗಾರಿಕೆ ಹೊಂದಂತ ಮೋದಿ ಅಂತಿದ್ದಾರೆ ಹೊರತು ಅವ್ರು ಮಾಡ್ತಿರ್ತಕ್ಕಂಥ ಸಾಧನೆಗಳನ್ನ ಒಂದು ಹೇಳ್ತಿಲ್ಲ. ಸರ್, ನರೇಂದ್ರ ಮೋದಿ ಅವರು ಸುಳ್ಳು ಆಶ್ವಾಸನೆ ಕೊಟ್ಟು 5 ವರ್ಷ ರಾಜಕೀಯ ಮಾಡಿದ್ರಲ್ಲ, 15 ಲಕ್ಷ ಬಡವರಿಗೆ ಹಾಕ್ತೀನಿ ಅಂತ ಹೇಳಿದ್ರೆ 1 ಪೈಸನಾರು ಹಾಕಿದ್ರ? 10 ವರ್ಷ ಅಪ್ಪ ಮಕ್ಕಳು 9 ವರ್ಷ MP ಆಗಿ ಕೆಲಸ ಮಾಡಿದ್ದಾರೆ. ರಾಘವೇಂದ್ರ ಆಗಿರ್ಬೋದು, ಮಾನ್ಯ ಯಡಿಯೂರಪ್ಪನವರು. ಇಲ್ಲಿ ತನಕ ಏನೋ ಒಂದು ಕೆಲಸನೂ ಇಲ್ಲ. 5 ವರ್ಷ ಎಲ್ಲೋಗಿದ್ರು ಸರ್ ರಾಘವೇಂದ್ರ? 5 ವರ್ಷ ವಿನ್ ಆಗಿದ್ರಲ್ಲ, ಎಲ್ಲೋಗಿದ್ರು? ಇವಾಗ 3 ತಿಂಗಳು ಬಂದ್ಬಿಟ್ಟು ರೈಲ್ ಬಿಟ್ರು. ಬರೀ ಮೋದಿ ಅಂತ ಹೇಳ್ತಾರೆ ಹೊರತು ಇಲ್ಲಿ ಯಡಿಯೂರಪ್ಪನು ಏನು ಮಾಡಿಲ್ಲ, ಅಲ್ಲಿ ಮೋದಿನೂ ಏನು ಮಾಡಿಲ್ಲ. ಬರೇ ದೇಶಕ್ಕೆ ರೈತರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ 6,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಬಿಜೆಪಿ ಅವರು ಈ ಚುನಾವಣೆ ಕೊಡ್ತಕ್ಕಂಥದ್ದು ನೇರವಾಗಿ ಲಂಚ. 2,000 ಲಕ್ಷದ ಬಗ್ಗೆ ಏನ್ ಮಾತಾಡ್ತಾರೆ? ಲಂಚ 15 ಲಕ್ಷ ಬಗ್ಗೆ ನೀವೇ ಹೇಳ್ಬಿಡಿ. ಮೊದಲು ಸರ್ 2 ಕೋಟಿ ಜನರಿಗೆ ಕೆಲಸ ಕೊಡ್ತೀವಿ ವರ್ಷಕ್ಕೆ ಅಂತ ಹೇಳಿದ್ರು, ಎಲ್ಲಿ ಕೊಟ್ರು? ಇವ್ರೇನ್ ಹೇಳ್ತಾರಲ್ಲ, ಮನಮೋಹನ್ ಸಿಂಗ್ ಇದ್ದಾಗ 14,000 ಕೋಟಿ ದನದ ಮಾಂಸ ರಫ್ತು ಆಗುತ್ತೆ. ಇವ್ರ ಯೋಗ್ಯತೆಗೆ 43,000 ಕೋಟಿ ವಿದೇಶಕ್ಕೆ ಗೋಮಾಂಸ ರಫ್ತು ಮಾಡ್ತಾರೆ ಅಂದ್ರೆ ಇವ್ರ ಯೋಗ್ಯತೆ ಎಲ್ಲಿಗೆ ತಿಳ್ಕೊಳ್ಳಿ. ಸರ್, ಇಲ್ಲಿ ಎಲೆಕ್ಷನ್ ನಿಂತಿರೋದು ಮೋದಿನ ರಾಘವೇಂದ್ರನ, ಅದನ್ನ ಮೊದಲು ತಿಳಿಸ್ಲಿ ಅವರು. ಇವ್ರು ಅಭಿವೃದ್ಧಿ ಮಾಡಿದೆ ಅಂತ ನೋಟ್ ರದ್ದತಿ ಆದಾಗ ಬಿಜೆಪಿ ನಾಯಕರುಗಳು MP MLA ಬ್ಯಾಂಕ್ ಖಾತೆಗಳನ್ನು ಬಂದು ಅಮಿತ್ ಶಾ ಕೊಡಿ ಅಂತ ಹೇಳಿದ್ರು ಬೋಲ್ಡ್ ಆಗಿ. ಯಾರು PM? ಅದನ್ನ ಯಾರನ್ನು ಕೊಟ್ಟಿರಲ್ಲ ಅನ್ನೋದು ಹೇಳ್ಬೇಕು. ಇಂದಿರಾ ಗಾಂಧಿ ಅವ್ರ ನಂತರ ಮನಮೋಹನ್ ಸಿಂಗ್ ಅವರು 10 ವರ್ಷ ಸರಾಗವಾಗಿ ಆಡಳಿತವನ್ನ ಮಾಡಿದ್ರು, ಆದ್ರೆ ಒಳ್ಳೆ ಆಡಳಿತವನ್ನೇ ಕೊಟ್ಟರು. ಆದ್ರೂ ನಾವು ಮತ್ತೆ ಮನಮೋಹನ್ ಸಿಂಗ್ ಅಂತ ಯಾವತ್ತೂ ಹೇಳಿಲ್ಲ. ಇವ್ರು 5 ವರ್ಷ ಮಾಡಿದಕ್ಕೋಸ್ಕರ ಬರೇ ಮೋದಿ ಅಂತಾರೆ. ಕ್ಯಾಂಡಿಡೇಟ್ ಯಾರು ಅಂತ ಹೇಳಿ ಚುನಾವಣೆ ಮಾಡಕ್ಕೆ ಭದ್ರಾವತಿಯಲ್ಲಿ VSL MPM ಬಾಕ್ಲ ಹಾಕಿದ್ದು ರಾಘವೇಂದ್ರ ಏನು ಕೆಲಸ ಮಾಡಿಲ್ಲ. ES ಹಾಸ್ಪಿಟಲ್ ಭದ್ರಾವತಿ ತರಬೇಕು, ಬರೇ ಲೂಟಿ ಹೊಡಿತಾರೆ ಯಡಿಯೂರಪ್ಪ. ಭಾರತ ದೇಶದಲ್ಲಿ ಕೊಟ್ಟಿರೋಂಥ ಕೊಡುಗೆ ಅಪಾರ ಇದೆ. ನಾವು ಭಾರತ ದೇಶವನ್ನು ಈ ಫ್ರೀಡಮ್ ಫೈಟರ್ಸ್ ಎಲ್ಲ ಸೇರಿ ಫೌಂಡೇಶನ್ ಹಾಕಿದ್ದೀವಿ. ನಾವು ಫ್ರೀಡಮ್ ಫೈಟರ್ಸ್ ಎಲ್ಲ ಸೇರಿ ಪಿಲ್ಲರ್ ಹಾಕ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ಮತ್ತೆ ಡೆಮೋಕ್ರಸಿ ತರ ಒಂದು RCC ಹಾಕ್ಬಿಟ್ಟು ಇವತ್ತು ಆರ್ಮಿ, ನೇವಿ, ಏರ್ ಫೋರ್ಸ್ ಅಂತ ಒಂದು ಕಾಂಪೌಂಡ್ ಹಾಕಿದೀವಿ ನಾವು ಭಾರತ ದೇಶಕ್ಕೆ. ಈಗ 5 ವರ್ಷ ಲೀಸಿಗೋಸ್ಕರ ಬಂದಿರೋಂಥ 5 ವರ್ಷದವರು ನಮ್ದೇ ಮನೆ ಅಂತ ಹೇಳ್ತಾರಲ್ಲ, ನಾವು ಹಾಕಿರೋರ್ಗೆ ಇನ್ನಷ್ಟು ಇರ್ಬೋದು. ಮಧು ಬಂಗಾರಪ್ಪನವ್ರು ಸೋತಿರ್ಬೋದು, ಆದ್ರೆ 1,450 ಕೋಟಿ ಇವತ್ತು ನೀರಾವರಿ ಯೋಜನೆಗೆ ಕುಮಾರಸ್ವಾಮಿ ಅವರು ಕೊಡಿಸಿ ತಗೊಂಬಂದು ಶಿವಮೊಗ್ಗ ಜಿಲ್ಲೆ ಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರು ಚೀಫ್ ಮಿನಿಸ್ಟರ್ ಆದಾಗ MPM 300 ಕೋಟಿ ಕೊಟ್ಟು ಉಳಿಸ್ಕೊಳಕ್
ಆಗ್ಲಿಲ್ಲ. ಬಿಜೆಪಿ ನಾಯಕರಿಗೆ ಒಂದು ಸವಾಲು ಹಾಕ್ತೀನಿ, ಜಾತಿ ಧರ್ಮವನ್ನ ಬಿಟ್ಟು ಪ್ರಜಾತಂತ್ರ ವ್ಯವಸ್ಥೆಗೆ ತಾಕತ್ತಿನ ಚುನಾವಣೆ ಮಾಡ್ಲಿ. ಇವ್ರಿಗೆ ಕೇಳಂತ ಪ್ರಶ್ನೆ. ಈಗ ವಿದ್ಯಾರ್ಥಿಗಳಿಗೆ ಪಕ್ಕೋಡ ಮಾಡಿ ಅಂತ ಮೋದಿ ಹೇಳಿದ್ದಾರೆ. ಈಗ ಮತ್ತೆ ಪುನಃ ಮೋದಿ ಅವರು ಬಂದ್ರೆ ವಿದ್ಯಾರ್ಥಿಯವರು ಪಕ್ಕೋಡ ಮಾಡಕ್ ಹೋಗ್ಬೇಕು. ಸರ್ಜಿಕಲ್ ಸ್ಟ್ರೈಕ್ ಮೋದಿ ಅವ್ರು ಮಾಡಿಲ್ಲ, ಯೋಧರು ಮಾಡಿರೋದು. ಬಿಜೆಪಿ ಅಭಿವೃದ್ಧಿನೇ ಮುಖ್ಯ ಆಗಿದ್ರೆ ಮಲೆನಾಡಲ್ಲಿ ಮಂಗನ ಕಾಯಿಲೆ ಬಂದು ಜನ ಸಾಯಬೇಕಾರೆ 104 ಜನ ಶಾಸಕರು ಹರಿಯಾಣ ಕರ್ಕೊಳ್ಳೋಕೆ ಟೈಮ್ ಇದೆ, ಪಕ್ಕದ ದೆಹಲಿ ಹೋಗಿ ಪ್ರಧಾನಿಗೆ ಮನವಿ ಕೊಡೋಕೆ ಟೈಮ್ ಇಲ್ಲ. ಇವರಿಂದ ಅಭಿವೃದ್ಧಿ ಸಾಧ್ಯನಾ? ಈಗ ರೇಣುಕಾಚಾರ್ಯ ಹೇಳಿದ್ರು ಏನಂತ ಹೇಳಿದ್ರೆ ಅವರು ಶಿವಮೊಗ್ಗನ ಅಭಿವೃದ್ಧಿ ಮಾಡಿದ್ದಾರೆ, ಬಸ್ ಸ್ಟ್ಯಾಂಡು ಎಲ್ಲ ಅವ್ರ ಪ್ರಾಪರ್ಟಿ ಎಲ್ಲೆಲ್ಲಿದೆ ಅಲ್ಲೆಲ್ಲ ದೇಶ ಊರನ್ನ ಅಭಿವೃದ್ಧಿ ಮಾಡಿದ್ದಾರೆ. ಅಲ್ಲದೆ ಜನರಿಗೆ ಏನು ಇದುವರೆಗೂ ಮಾಡಲಿಲ್ಲ. ಅಭಿವೃದ್ಧಿ ಅಂತಂದ್ರೆ ರಾಯಲ್ ಆರ್ಟಿಕಲ್ ಅಭಿವೃದ್ಧಿ ಆಗಿದೆ, ಮೈತ್ರಿ ಎಂತದ್ದು ಪೆಸೆಟ್ ಕಾಲೇಜ್ ಅಭಿವೃದ್ಧಿ ಆಗಿದೆ, ಮೈತ್ರಿ ಶೋರೂಮ್ ಅಭಿವೃದ್ಧಿ ಆಗಿದೆ, ಮೈತ್ರಿ ಹಾಸ್ಟೆಲ್ ಅಭಿವೃದ್ಧಿ ಆಗಿದೆ. ಅಷ್ಟೇ, ಶಿವಮೊಗ್ಗದಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ. ಈಗ ದೇಶದ ಅಭಿವೃದ್ಧಿ ಅಂತ ಹೇಳ್ತಾ ಇದ್ರೆ ದೇಶದ ಅಭಿವೃದ್ಧಿ ಆಗಿಲ್ಲ. ಆಮೇಲೆ ಬಡವರ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ. ಯಾಕೆ ವೋಟ್ ಹಾಕ್ಬೇಕು ಅಂತ ಹೇಳಿದ್ರೆ ಎಲ್ಲ ಬಡವರಿಗೋಸ್ಕರ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಂತ ಪಕ್ಷ ಕಾಂಗ್ರೆಸ್. ರೇಣುಕಾಚಾರ್ಯ ಅವ್ರು ಹೇಳಿದ್ರು ಕೇಸರಿ ಬಟ್ಟೆನ ಬೇಲೂರು ಗೋಪಾಲ್ ಕೃಷ್ಣ ಅವ್ರು ಹಾಕೊಂಡಿದ್ದಾರೆ, ಅವರು ಹಿಂದುತ್ವನ ಒಪ್ಕೊಂಡಿದ್ದಾರೆ ಅಂತ. ಹಿಂದುತ್ವ ಯಾರಪ್ಪನ ಮನೆ ಆಸ್ತಿನೂ ಅಲ್ಲ, ಹಿಂದುತ್ವ ನಾವು ಕೂಡ ಹಿಂದುಗಳೇ. ಅವ್ರಿಗೆ ಕೋಮು ಗಲಭೆ ಹಚ್ಚಬೇಡಿ ಅಂತ ಹೇಳಿ. ರಾಜ್ಯದಲ್ಲಿ ಅಭಿವೃದ್ಧಿ ಯಡಿಯೂರಪ್ಪನವರು, ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ರಾಘವೇಂದ್ರ ಅವರು ಸುಮಾರು 3-4 ತಿಂಗಳಲ್ಲಿ ESI ಹಾಸ್ಪಿಟಲ್ ಇರ್ಬೋದು, ಜನಶತಾಬ್ದಿ ಟ್ರೈನ್ ವಾರಕ್ಕೆ 5 ದಿನ ಟ್ರೈನ್ ಬಿಟ್ಟಿದ್ದಾರೆ. ಇದು ಇಡೀ ಯುವಕರು, ಬೆಂಗಳೂರಿನ ಯುವಕರು ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಸಲ 2 ಲಕ್ಷ ಅಂತರದಿಂದ ರಾಘವೇಂದ್ರ. ಮೋದಿಯವರು ಆಯುಷ್ಮಾನ್ ಯೋಜನೆ, ಆವಾಸ್ ಯೋಜನೆ, ಉಜ್ವಲ ಯೋಜನೆ, ಎಷ್ಟು ಯೋಜನೆಗಳು ಕೊಟ್ಟಿದ್ದಾರೆ. ಹಾರ್ಟ್ ಆಪರೇಷನ್ಗೆ 5 ಲಕ್ಷ ಕೊಡ್ತಾ ಇದ್ದಾರೆ. ಇವ್ರು ಏನ್ ಕೊಟ್ಟಿದ್ದಾರೆ? ಅಭಿವೃದ್ಧಿ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಅಂದ್ರೆ BS ಯಡಿಯೂರಪ್ಪನವರು, ರಾಘಣ್ಣವರು, ಬಿಜೆಪಿ ಪಕ್ಷ ಕಂಡರಿಯದ ಅಭಿವೃದ್ಧಿ ಶಿವಮೊಗ್ಗದಲ್ಲಿ ಆಗಿದೆ. ಇವತ್ತು ದೇಶದಲ್ಲಿ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ನಗರ ಅಂತಂದ್ರೆ ಶಿವಮೊಗ್ಗ ಅಂತ ಹೇಳಿ ದೇಶದ ಪ್ರಖ್ಯಾತಿ ಆಗಿದೆ. ನಾನು ಕಾಂಗ್ರೆಸ್ ಮತ್ತೆ JDS ನವರಿಗೆ ಒಂದು ಮಾತು ಕೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ನ ಮತ್ತೆ JDS ನಾಯಕರ ಮೇಲೆ ನಂಬಿಕೆ ಇಲ್ದಂಗೆ ಕನಕಾಪುರ ಬಂಡೆ ಅಂತ DK ಶಿವಕುಮಾರಿ ಕರ್ಕೊಂಡ್ಬಂದ್ರು. ಅವ್ರದ್ದು ಇಲ್ಲೇನು ಆಟ ನಡೆಯಲ್ಲ. ಯಡಿಯೂರಪ್ಪ ಅವರು, ರಾಘಣ್ಣರು ಅಭಿವೃದ್ಧಿ ಮುಂದೆ ನಂದೇನು ಆಟ ನಡೆಯಲ್ಲ ಅಂತೇಳಿ ನಮ್ಮ ಕಸರ್ಗಳಲ್ಲಿ ಕನಕಾಪುರದ ಬಂಡೆ ಪುಡಿಯಾಗಿ ವಾಪಸ್ ತುಮಕೂರಿಗೆ ಓಡೋಗಿದೆ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ ಅವರು ಶಿವಮೊಗ್ಗ ಜಿಲ್ಲೆ ಮಾತ್ರ ಅಭಿವೃದ್ಧಿ ಮಾಡಿಲ್ಲ, ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗೆ ಕೆಲಸ ಮಾಡಿದಂಥವ್ರು ನಮ್ಮ ಯಡಿಯೂರಪ್ಪನವರು. ಯಡಿಯೂರಪ್ಪನವ್ರನ್ನ ನಾವು ಈ ರಾಜ್ಯದಲ್ಲಿ ಒಪ್ಕೊಂಡಿದ್ದೀವಿ. ಅವರ ಮಗ ಅಂತ ರಾಘವೇಂದ್ರನ ಗೆಲ್ತೀವಿ. ಮತ್ತೊಂದು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಈ ಜಿಲ್ಲೆಗೆ ಏನು ಕೊಡದೇ ಇರೋರು ಯಾವ ನೈತಿಕತೆ ಇಟ್ಕೊಂಡು ವೋಟ್ ಸರ್, ಬಂಗಾರಪ್ಪನವರ ಸ್ವಕ್ಷೇತ್ರ ಸ್ವರೂಪಕ್ಕೆ ಬಸ್ ಸ್ಟ್ಯಾಂಡ್ ಕೊಟ್ಟಿದ್ದು ಬಿಜೆಪಿ ಸರ್ಕಾರ ಸರ್. ಇದೇ ಮಧು ಬಂಗಾರಪ್ಪನವ್ರಿಗೆ ನೈತಿಕತೆ ಇದ್ದಿದ್ರೆ ಅವ್ರು ಅದನ್ನ ಹೇಳಿರೋಣ. ಫಾರಿನ್ ಟ್ರಿಪ್ ಹೋಗಿದ್ರು, ಲಂಡನ್ಗೆ ಹೋದವ್ರು, ನಾನು ಮಧ್ಯರಾತ್ರಿ 3 ಗಂಟೆ ಸರ್. ಇದೇ JDS ಅಭ್ಯರ್ಥಿ ಸೊರಬದಲ್ಲಿ ಅವ್ರ ತಂದೆ ಗೆದ್ದಾಗ ಒಂದು ಹೆಣ್ಮಕ್ಳಿಗೆ ಶೌಚಾಲಯ ಇರಲಿಲ್ಲ ಸೊರಬದಲ್ಲಿ. ಈ ದಿನ ಸುಮ್ಮನೆ ಹೇಳ್ತಾರೆ ನೋಡಿ ಸಾಲ ಮನ್ನಾ ಮಾಡಿದ್ದೀನಿ ಅಂತ ಹೇಳ್ತಾರೆ. ಇದು ನಾನು ರೈತ, ಸಾಲ ಮನ್ನಾ ಮಾಡಿದ್ದೀನಿ ಅಂತ ಸುಮ್ಮನೆ ಹೇಳ್ತಾರೆ. ಬರೀ 1 ಕೋಟಿ ಮಾತ್ರ ಸಾಲ ಮನ್ನಾ ಆಗಿರೋದು. ರಾಜ್ಯದ ಮುಖ್ಯಮಂತ್ರಿ ಆಗಿ ನಮ್ಮ ದೇಶ ಸೈನಿಕರು ತಿನ್ನಕ್ ಗತಿ ಇಲ್ಲ ಅಂತ ಹೇಳಕ್ ಹೋಗ್ತಾ ಇದಾರಲ್ಲ ಇವರು. ನಮ್ಮ ದೇಶ ಸೈನಿಕರಿಗೂ ಅವ್ರ ಅಪ್ಪ ಅಮ್ಮಗೂ ಇದೆ ಕಣ್ರಿ, ಮಕ್ಳಿಗೆ ಕಳ್ಸ್ಬೇಕಾರೆ. ಇವ್ರೆಲ್ಲಿ ಇವ್ರ ಮಗ ಹೇಳ್ತಾರ ನಿಖಿಲ್ ಎಲ್ಲಿದ್ಯಪ್ಪ ಅಂದ್ರೆ ನಿಮ್ಮನ್ನು ನಿಮ್ಮ ಮಕ್ಕಳ ನಿಮ್ಮ ತಾತನ್ ಪ್ಲೀಸೋ ಜನಗಳ ಮಧ್ಯೆ ಅಂತ ಇವ್ರ ಮಗ ಹೇಳ್ಬೋದು. ಆದ್ರೆ ನಮ್ಮ ಸೈನಿಕರಿಗೆ ಕಳ್ಸ ಅವ್ರ ಅಪ್ಪ ಕೇಳ್ಬೇಕಾದ್ರೆ ಹೇಳ್ತಾರೆ ನಮ್ಮನ್ನು ಈ ದೇಶ ಪ್ರೀತಿಸಿರೋ ಜನಗೋಸ್ಕರ ದೇಶ ಕಾಯ್ತಾ ಇದೀವಿ ಅಂತ ಹೇಳ್ತಾರೆ. ಇವ್ರ ತರ ಇವ್ರು ಕಳ್ಸ್ಬೇಕಾದ್ರೆ ಯಾವ್ದೇ ಕಾರಣಕ್ಕೂ ಯಾವ್ದೇ ರಾಜಕೀಯಕ್ಕೋಸ್ಕರ ಇವ್ರಿಗೋಸ್ಕರ ನಿಂಬೆ ಹಿಂಡಕ್ಕೆಲ್ಲ ಕಳ್ಸೋದು, ಶತ್ರುಗಳು ನಿಂಬೆ ಹಿಂಡಕ್ ಹೋಗ್ತಾ ಇರೋದು. ನಮ್ಮ ರಾಘಣ್ಣವರು ಕುಟುಂಬ ರಾಜಕಾರಣ ಅಂತಾರಲ್ಲ, ರಾಘಣ್ಣವರು ಪುರಸಭೆ ಅಧ್ಯಕ್ಷರಾಗಿ UVP ಸಂಘಟನೆ ಕಾರ್ಯದರ್ಶಿಯಾಗಿ, ಈಗ ಅವರು ರಾಜ್ಯದ ಒಬ್ಬ ಸಂಘಟನಾ ಕಾರ್ಯದರ್ಶಿಗಳಾಗಿ 2 ಸತಿ ಸಂಸದರಾಗಿ, ಅಲ್ಲ 2 ಸತಿ ಸಂಸದ 3 ಸತಿ ನಿಂತಿದ್ದಾರೆ. ಯಾಕೆಂದ್ರೆ ಅವರು ಮಕ್ಕಳು ಕುಟುಂಬ ರಾಜಕಾರಣ ಮಾಡಿದವರು. ಎಲ್ಲ ದೇವೇಗೌಡರು ಕುಟುಂಬ ರಾಜಕಾರಣ ಮಾಡಿದವರು. ಲೋಕಸಭೆ ಸದಸ್ಯರಾದ್ಮೇಲೆ 3 ತಿಂಗಳ ಮೇಲೆ ಟ್ರೈನ್ ಬಿಟ್ಟಿದ್ದಾರೆ. ಇವ್ರ ಯೋಗ್ಯತೆಗೆ ತುಂಬ್ರಿ ಸೇತುವೆ ಮಾಡೋಕ್ಕಾಗಿಲ್ಲ. ನಮ್ಮ ಲೋಕಸಭೆ ಸದಸ್ಯರು ಬಂದ್ಮೇಲೆ ತುಂಬ್ರಿ ಇದನ್ನ ಮಾಡಿದ್ದಾರೆ. ಹಾಸನದಲ್ಲಿ ನೀರಾವರಿ ಯೋಜನೆಗೆ ಅಂತೇಳಿ 1000 ಕೋಟಿ ಬಿಡುಗಡೆ ಆಗಿತ್ತು. ಅದನ್ನ ಇಮಿಡಿಯೇಟ್ಲಿ ಸ್ಯಾಂಕ್ಷನ್ ಮಾಡ್ಕೊಂಡು ಆ ದುಡ್ಡನ್ನ ಚುನಾವಣೆಗೆ ಬಳಸ್ಕೊಂತೀರ. ಅದೇ ಕಾರಣಕ್ಕೋಸ್ಕರ ED ಅವರು CBI ತನಿಖೆ ಕೊಟ್ಟಿದ್ದಾರೆ. ಈ ಜಿಲ್ಲೆಯ ಶಾಸಕರು ನಿಮ್ಮ ಹತ್ರ ಅಭಿವೃದ್ಧಿಗೆ ಅನುದಾನ ಕೇಳಕ್ ಬಂದ್ರೆ 25 ವರ್ಷಕ್ಕೆ ಆಗುವಷ್ಟು ಅಭಿವೃದ್ಧಿ ಅನುದಾನ ನಿಮ್ಮ ಯಡಿಯೂರಪ್ಪನವ್ರು ತಗೊಂಡು ಹೋಗ್ತಾರೆ ಅಂತ ಹೇಳ್ತೀರಾ. ಎಲೆಕ್ಷನ್ ಬಂದಾಗ ವೋಟ್ ಕೇಳಕ್ಕೋಸ್ಕರ ಏನು ಮಾಡಿಲ್ಲ ಅಂತ ಹೇಳ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಉಗ್ರಗಾಮಿಗಳು ದೆಹಲಿಯಲ್ಲಿ 300 ಜನ ಹೋಟ್ಲಲ್ಲಿ ನುಗ್ಗಿ ಕೊಡಿದಾಗ ಇದೇ ಮನಮೋಹನ್ ಸಿಂಗ್ ಇದ್ದಂತ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ಸಿನ ಮನಮೋಹನ್ ಸಿಂಗ್
ಏನು ಕೈಗೊಂಬೆ ಆದಂತವ್ರು ಏನು ಮಾಡ್ಲಿಲ್ಲ. ಅದೇ ಬಾಲ್ಕೋಟಲ್ಲಿ ಇವತ್ತು ನಮ್ಮ ಮೋದಿ ಅವರು ರುಚಿ ಯಾಕೆ ತೋರಿಸಿದ್ದಾರೆ? ಅಪ್ಪಾಜಿ ಗೌಡ್ರೆ, ನೀವು ನೇರವಾಗಿ ಒಂದು ಉತ್ತರ ಕೊಡಬೇಕು. ಭದ್ರಾವತಿಯಲ್ಲಿ ನೀವು ಮತ್ತೆ ಸಂಗಮೇಶ್ವರ್ MLA ಆಗ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ನೀವು ಭದ್ರಾವತಿ ಡೆವಲಪ್ ಮಾಡಿಲ್ಲ ಸರ್, ಡೆವಲಪ್ ಮಾಡಿಲ್ಲ. ಎರಡನೇ ವಿಚಾರ ಹೇಳ್ತೀನಿ, ಇದು ಯಡಿಯೂರಪ್ಪನವರು ಇವತ್ತು ಲೋಕಸಭಾ ಸದಸ್ಯರಾದಾಗ ಹೊಳೆ ಹತ್ರ ಇವತ್ತು ಹೊಳೆ ಗೋಡೆ ಕಟ್ಟಿದ್ದಾರೆ. ಶಿವಮೊಗ್ಗ ತಡೆಗೋಡೆ ಕಟ್ಟಿದಂಥದ್ದು ಯಾರು? ಯಡಿಯೂರಪ್ಪನವರು. ಅಪ್ಪಾಜಿ ಗೌಡ್ರು ಹೇಳ್ತಾ ಇದ್ದಾರೆ ಮೋದಿ ಅವ್ರ ಹೆಸರು ಹೇಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಇದು ಸೆಂಟ್ರಲ್ ಗವರ್ಮೆಂಟ್ ನಡೆದಂತ ಚುನಾವಣೆ. ಅವ್ರು 10 ವರ್ಷ ಮನಮೋಹನ್ ಸಿಂಗ್ ಅವ್ರ ಪ್ರಧಾನಮಂತ್ರಿ ಇಲ್ಲ, ಅವ್ರ ಹೆಸರು ಹೇಳ್ಕೊಂಡು ಚುನಾವಣೆಯಲ್ಲಿ ಕೇಳಲಿ ಅವರು. ಶಿವಮೊಗ್ಗ ಅಭಿವೃದ್ಧಿ ಆಗಿರೋದು ಯಡಿಯೂರಪ್ಪ ಮಾಡಿರೋದು, ಇವ್ರು ಯಾರು ಅಲ್ಲ. ಅಪ್ಪಾಜಿ ಗೌಡ್ರೆ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ ಬೆಳಕಿ ಕ್ರಾಸ್ ಇಂದ ಶಿವಮೊಗ್ಗದವರೆಗೂ 4 ವೇ ಮಾಡಿದ್ರು. ಅಟ್ಲೀಸ್ಟ್ ನೀವು ಬಿಳಿಕಿ ಕ್ರಾಸ್ ಇಂದ ನಿಮ್ ಪೆಟ್ರೋಲ್ ಬಂಕ್ ವರೆಗೂ ಒಂದು ರಸ್ತೆ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಮ್ ಕೈಯಲ್ಲಿ. ಮಂಡ್ಯ ಜಿಲ್ಲೆಯಲ್ಲಿ 8 ಜನ JDS MLA ಇದ್ದಾರೆ, ಹೌದನ್ರಿ? ಅದರಲ್ಲಿ ದೇವೇಗೌಡರ ಕುಟುಂಬದಲ್ಲಿ 7 ಜನ ಇವತ್ತು ರಾಜಕೀಯದಲ್ಲಿ ಇದ್ದಾರೆ. ಈಗ ಅಜ್ಜ ಮೊಮ್ಮಕ್ಕಳು ಅಲ್ಲ 7 ಜನ ಅವ್ರ ಸೊಸೆ ಈಗ ಜಿಲ್ಲಾ ಪಂಚಾಯತ್. ನಾನು ಬೆಳ್ಳೂರು ಗೋಪಾಲಕೃಷ್ಣ ಅವರಿಗೆ ಒಂದು ಮಾತು ಕೇಳ್ತೀನಿ. ನಿಮ್ಮ ಸರ್ಕಾರ 6 ವರ್ಷದಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಎಷ್ಟು ಕೋಟಿ ಕೊಟ್ಟಿದ್ದೀರಾ? 1 ರೂಪಾಯಿನೂ ಕೊಟ್ಟಿಲ್ಲ. ನಾವು ಮೋದಿನ ಇಟ್ಕೊಂಡು ಓಟ್ ಕೇಳ್ತೀವಿ, ರಾಹುಲ್ ಗಾಂಧಿ ಇಟ್ಕೊಂಡು ಓಟ್ ಕೇಳಲ್ಲ. ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು. ಇವತ್ತು ಶಿವಮೊಗ್ಗ ಜಿಲ್ಲೆ ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾಗಿದೆ ಅಂತ ಹೇಳಿದ್ರೆ ಅದು ಈಶ್ವರಪ್ಪ ಮತ್ತೆ ಯಡಿಯೂರಪ್ಪ ಕಾರಣ. ಇವತ್ತು ಅಲ್ಪಸಂಖ್ಯಾತರು, ಇವತ್ತು ಭಾರಿ ಜನ, ಇವತ್ತು ಮುಸಲ್ಮಾನರು ಇವತ್ತು ಬಿಜೆಪಿಗೆ ಓಟ್ ಹಾಕ್ತಾರೆ. ಯಾತಿಗೆ ಹಾಕ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಡಿಯೂರಪ್ಪನವರು, ಈಶ್ವರಪ್ಪನವರು. ಶಿವಮೊಗ್ಗಕ್ಕೆ DK ಶಿವಕುಮಾರ್ನ ಅಲ್ಲಿಂದ ಇಲ್ಲಿ ಕರ್ಸ್ತಿದ್ದಾರೆ. 100 ಜನ DK ಶಿವಕುಮಾರ್ ಬಂದ್ರು ನಮ್ಮ ರಾಘವೇಂದ್ರ ಗೆದ್ದೇ ಗೆಲ್ತಾರೆ ಅಂತ. ರಾಜ್ಯ ಸರ್ಕಾರ ಈ ಮಂಗನ ಕಾಯಿಲೆ ಬಂದಂತ ಸಂದರ್ಭದಲ್ಲಿ ಯಾರು ಕೂಡ ನೀವು ಕಾಳಜಿಯನ್ನ ವಹಿಸ್ತಿಲ್ಲ. ಕುಮಾರಸ್ವಾಮಿ ಅವರು ಕೂಡ ಕಾಳಜಿ ವಹಿಸ್ತಿಲ್ಲ, ಜೊತೆಗೆ ಸಂಸದರಾದಂತ ರಾಘವೇಂದ್ರ ಅವರು ಕೂಡ ಕಾಳಜಿ ವಹಿಸ್ತಿಲ್ಲ ಅಂತ. ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಕಾಗೋಡು ತಿಮ್ಮಪ್ಪರು ಹೋಗಿದ್ದಾರೆ. 5 ಕೋಟಿ ರೂಪಾಯಿಯನ್ನ ಸಂಸದರಿಗೆ ಬಿಡುಗಡೆ ಮಾಡಿದ್ದಾರೆ. ಏನು ನಮ್ಮ ಶಿವಮೊಗ್ಗ ಜಿಲ್ಲೆಯ ವೈದ್ಯರು ಕೇಳಿದ್ದಾರೆ 5 ಕೋಟಿನ ತತ್ಕ್ಷಣ ಸಾವನ್ನ ನಿಲ್ಸಕ್ಕೆ ಆಗಲಿಲ್ಲ. ಅದು ಕಾಯಿಲೆ, ಅದು ಕಾಯಿಲೆ ಇಲ್ಲ. ಅದಕ್ಕೊಂದು ಭದ್ರತೆಯಾಗಿ ಅದನ್ನ ಕಡಿವಾಣ ಹಾಕೋಕ್ ಆಗ್ತಾನೆ ಇಲ್ಲ ನಿಮ್ಮ ಹತ್ರ. ಪ್ರಯತ್ನವನ್ನ ಮಾಡಿದ್ದೀವಿ. ಮುಖ್ಯಮಂತ್ರಿ ಇರ್ಬೋದು, ಆರೋಗ್ಯ ಸಚಿವರ ಬಗ್ಗೆ ಕಾಳಜಿ ವಹಿಸಬೇಕಾಯ್ತು. ಇವರಿಗೆ ಯಾವುದೇ ವರ್ಗದ ಜನರ ಬಗ್ಗೆ ಕಾಳಜಿ ಇಲ್ಲ. ಕೇವಲ ಅವ್ರ ಕುರ್ಚಿಗೋಸ್ಕರ ಇವರು ಆಡಳಿತ ಮಾಡ್ತಾರೆ. ಕುರ್ಚಿಗೋಸ್ಕರ ಅವರಿಗೆ ಅಭಿವೃದ್ಧಿ ಬೇಕಲ್ಲ. ಆಸಕ್ತಿನ ತೋರಿಸ್ತಿಲ್ಲ. ಮಂಗನ ಕಾಯಿಲೆಯನ್ನ ಹೋಗಿಸ್ತಾಡೋಕೆ ಸಂಸದರು ಆಸಕ್ತಿಯನ್ನ ತೋರಿಸ್ತಿಲ್ಲ. ಏನು ಮಾಡಿಲ್ಲ ಅವರು. ರಾಜ್ಯ ಸರ್ಕಾರ ಮಾಡಬೇಕಾದ ಕೆಲಸ, ಕೇಂದ್ರದಲ್ಲಿರುವಂತ ಆರೋಗ್ಯ ಮಂತ್ರಿ, ರಾಜ್ಯ ಸರ್ಕಾರ ಮಾಡಬೇಕಾದ ಕೆಲಸ ಮಾಡಬೇಕಾಯ್ತು. ಆಗಿಲ್ಲ ಅಂದ್ರೆ ನೀವು ಮಾಡಬಹುದಾಗಿತ್ತಲ್ಲ. ನೋಡಿ, ಇಲ್ಲಿ ಮುಖ್ಯಮಂತ್ರಿ ಆರೋಗ್ಯ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕಾಯ್ತು. ರೇಣುಕಾಚಾರ್ಯ ಅವರೇ, ನಮ್ಮ ರಾಘವೇಂದ್ರ ಯಡಿಯೂರಪ್ಪ 3 ಜನ ಅದರಲ್ಲಿ ವಿಫಲರಾಗಿದ್ದೀರಾ. ಆದ್ರೆ ಇನ್ನೊಂದು ವಿಚಾರ ಸರ್, ಇನ್ನೊಂದು ವಿಚಾರ ಅವ್ರು ಎತ್ತಾ ಇದ್ರೆ ಯಾರೋ ಒಂದು ಪ್ರಶ್ನೆಯನ್ನ, ರಾಘವೇಂದ್ರ ಅವ್ರನ್ನ ಸೋಲ್ಸೋಕೆ DK ಶಿವಕುಮಾರ್ ಅವ್ರು ಬರ್ಬೇಕಾಯ್ತಾ? ನಮ್ಮ ರಾಜ್ಯದ ನಾಯಕರು. ಮೋದಿ ಬರ್ತಾ ಇಲ್ವಾ ರೇ? ಮೋದಿ ಅವ್ರು ಬರ್ತಾ ಇಲ್ವಾ ರೇ? ಸ್ವಾಮಿ ಮೋದಿ ಅವ್ರು ಬರ್ತಾ ಇಲ್ವಾ? ಮೋದಿ ಅವ್ರು ಬಂದಿದ್ದಾರಲ್ಲ ಹೋಸರಿ. ಸೇಮ್ ಮೋದಿ ಬಂದಿದ್ದಾರೆ ಅಂದ್ರೆ ಸೇಮ್ ಅಲ್ವಾ? ಪ್ರಚಾರಕ್ಕಾಗಿ JDS ಕಾಂಗ್ರೆಸ್ ಮೈತ್ರಿ ಆದ್ಮೇಲೂ ಇನ್ನೊಬ್ರು ಬರ್ಬೇಕಾಯ್ತಾ ಅನ್ನೋ ಪ್ರಶ್ನೆ ಅವ್ರು ಎತ್ತಾ ಇದ್ದಿದ್ದು. ಅವ್ರು ಬರ್ಲಿಲ್ವಾ ಸರ್? ನೋಡಿ ಅರುಣ್, ಈಗ ಬಿಜೆಪಿ ಆಯ್ತು, DK ಶಿವಕುಮಾರ್ ವಿಚಾರ ಆಯ್ತು. ರಾಘವೇಂದ್ರ ಅವ್ರನ್ನ ಗೆಲ್ಸಕ್ ಮೋದಿ ಅವ್ರು ಬರ್ಬೇಕಾ? ನೋಡಿ, ಸರ್ ಯಡಿಯೂರಪ್ಪ ಹೇಳಿದ್ದಾರೆ ಮೋದಿ ಬರಬೇಕು. ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಜನರಿಗೆ ಕರೆ ಕೊಡ್ತಾರೆ. ಶಿವಮೊಗ್ಗ ಜಿಲ್ಲೆಯ ಮತದಾರರು ಯಾವ DK ಶಿವಕುಮಾರ್, ಯಾವ ಕುಮಾರಸ್ವಾಮಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಇದಿಷ್ಟು ಶಿವಮೊಗ್ಗದಲ್ಲಿ ನಾವು ನಡೆಸಿರುವಂತ ಬೆಂಕಿ ಬಿರುಗಾಳಿ ಅಖಾಡ. ಇದರಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದು ನಿಮ್ಮ ಗಮನಕ್ಕೆ ಬಿಟ್ಟಿದ್ದು. ಶಿವಮೊಗ್ಗದ ಮತದಾರ ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ ಕಾದ್ ನೋಡೋಣ.